ನಮೋ ನಮಸ್ತೆ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಿಂದ್ಯ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋಷಃ. ಈಗ ಭಾರತ ವಾಕ್ಯಗಳಿಂದ ಹರಿಸರ್ವೋತ್ತಮತ್ವವನ್ನು ಸಮರ್ಥನೆ ಮಾಡಿ ಆಮೇಲೆ ಅದೇ ರೀತಿಯಲ್ಲಿ ವಾಯುವಾದೀನಾಂ ಕ್ರಮಶ್ಚೈವ ತದ್ವಾಕ್ಯೈರೇವ ಚಿಂತ್ಯತೆ. ವಾಯುದೇವೋತ್ತಮತ್ವ ಮೊದಲಾದ ಎಲ್ಲ ಪ್ರಮೇಯಗಳು ಸಹ ಮಹಾಭಾರತದಲ್ಲಿ ಬಂದಿವೆ ಅಂತ ಹೇಳಿ ಹನುಮದ ಅವತಾರಕ್ಕೋಸ್ಕರ ದೃಷ್ಟಾಂತ ಕೊಟ್ಟು ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ ಅಂತ ಹೇಳಿ ಹನುಮದ್ ರೂಪದಲ್ಲಿ ಜ್ಞಾನ ಇನ್ನೊಬ್ಬ ಯಾವ ದೇವತೆಗಳು ಕೂಡ ಅಷ್ಟು ರಾಮಸೇವೆಯನ್ನು ಮಾಡಲಿಲ್ಲ. ಅದಕ್ಕಾಗಿಯೇ ಭೂಭಾರಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ, ಅದೆಲ್ಲ ದೃಷ್ಟಿಯಿಂದ ಕೂಡ ಅದು ಎಷ್ಟು ಯಥಾರ್ಥವಾದದ್ದು ಅಂತ ತಿಳಿಸಿದರು. ಈಗ ಬರೀತಾರೆ ಶ್ರುತಿಂಚ ಶ್ರುತಿಂಚ ಪಠತಿ, ಇದಕ್ಕೆ ಸ್ಮೃತಿವಾಕ್ಯಗಳನ್ನು ಕೊಡ್ತಾರೆ. ವಾಯುಜೀವೋತ್ತಮತ್ವಕ್ಕೆ ಸಂಬಂಧಪಟ್ಟಂತೆ ಹರಿಸರ್ವೋತ್ತಮತ್ವ ಬಹಳ ವಿಶೇಷ ಸಮರ್ಥನೆ ಮಾಡಿದರು. ಅನಂತರದ ಪ್ರಮೇಯ ವಾಯುಜೀವೋತ್ತಮತ್ವ ಅಂತ ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವ ಸರಿಯಾಗಿ ಅದನ್ನು ಲಿಂಕ್ ಮಾಡ್ತಾರೆ. ಬಡಿತ್ಥ ತದ್ವಪುಷೇ ಧಾಯಿ ದರ್ಶತಂ ದೇವಸ್ಯ ಭರ್ಗ ಸಹಸೋ ಯಥೋಚನಿ ಯದೀಮುಪಹ್ವರತೆ ಸಾಧತೆ ಮತಿರ್ಋತಸ್ಯ ಧೇನ ಅನಯಂತ ಸಸ್ರುತಃ. 5 ಮಂತ್ರಗಳು ವೇದಗಳ ಮಂತ್ರ ಹೇಳಬೇಕಾದ್ರೆ ಶ್ಲೋಕ ಅಂತ ಹೇಳೋದಿಲ್ಲ, ಮಂತ್ರ ಅಂತ ಹೇಳೋದು. 5 ಮಂತ್ರಗಳು ಅದರಲ್ಲಿ. ಅದರಿಂದ ಯಾವುದೇ ವೇದ ಮಂತ್ರವನ್ನು ಅದನ್ನೇ ಜಪ ಮಾಡ್ಬೋದು ಬೇಕಾದ್ರೆ ಪ್ರತ್ಯೇಕವಾಗಿ. ಯಾವುದೇ ವೇದ ಇದರಿದೆ, ಯಾವುದು ಪವಮಾನ ಇಡೀ ಪವಮಾನ ಹೇಳ್ಬೋದು. ಯಾವುದೇ ಒಂದು ರುಕ್ ಹೇಳಿದ್ರು ಕೂಡ ಅದೇನದು ಮಂತ್ರನೇ. ಮತ್ತೆ ಪುರುಷ ಸೂಕ್ತ 16 ಒಂದೊಂದು ಮಂತ್ರನೇ, ಪುರುಷ ಸೂಕ್ತ ಮಂತ್ರ ಅರ್ಥನೇ ಇದೆ. ಅದಕ್ಕೆ ಇವೆಲ್ಲ ಮಂತ್ರಗಳು. ಬಳಿತ್ಥ ತದ್ವಪುಷೇ ಧಾಯಿ ದರ್ಶ್ಯತ. ಇಲ್ಲೇನಿದೆ ಬಳಿತ್ಥ, ಸುಮ್ಮನೆ ನೋಡೋದಕ್ಕೆ ಅದು ಬೇರೆ ರೀತಿ ಕಾಣಿಸುತ್ತೆ. ಬಟ್ ಇತ್ಥ ಬಳಿತ್ಥ ಸಂಧಿಯಾಗಿ ಬಂದಿರೋದು. ಬಟ್ ಇತ್ಥ ತತ್ ವಪುಷೆ ಧಾಯಿ ಅಧಾಯಿ, ಅಲ್ಲಿ ಆ ಸೇರಿಸ ಅಧಾಯಿ, ಬರೀ ಧಾಯಿಗೂ ಅರ್ಥ ಬರುತ್ತೆ ಹಾಗೆ. ದರ್ಶತಂ ದೇವಸ್ಯ ಭರ್ಗ ಸಹಸಃ ಯತಃ ಅಜನಿ. ಯತ್ ಈಂ ಯದೀಂ ಆಗುತ್ತೆ. ಯದೀಂ ಉಪ ಯದೀಮುಪ, ಯತ್ ಈಂ ಉಪ ಯದೀಮುಪ. ಹೊರತೆ ಹ್ವ ಹಾ ಹ್ವ ಹೊರತೆ. ಸಾಧತೆ ಮತಿ ಋತಸ್ಯ ಧೀನಾಃ ಅನಯಂತ ಸಸ್ರುತಃ. ಇದಿಷ್ಟು ಕೂಡ ಅದಕ್ಕೆ ಪದ ವಿಭಾಗ. ವೇದಗಳಲ್ಲಿ ಪದಪಾಠ ಅಂತ ಕರೀತಾರೆ. ಇದಕ್ಕೆ ಸಾಮಾನ್ಯ ಅರ್ಥದಲ್ಲಿ ಪದ ವಿಭಾಗ ಮಾಡಿದರೆ ಶ್ಲೋಕದ ಅರ್ಥ ಆಗುತ್ತೆ. ಬಡಿಥೇತಿ ಅಲ್ಲೇನಿದೆ ಬಟ್ ಇತ್ಥ ತತ್ ವಪುಷೇ ಧಾಯಿ ದರ್ಶತಂ ದೇವಸ್ಯ ಭರ್ಗ ಸಹಸಃ ಯಥೋ ಅಜನಿ. ಯತಃ ಅಂತ ಪದ ಇದೆ. ಯತಃ ಯಾವ ನಾರಾಯಣನಿಂದ, ಪರಮಾತ್ಮನ ಆದೇಶದಿಂದ ಏನಾಗಿದೆ. ಅಜನಿ ಅವತಾರ ಹೇಗೆ ಮಾಡಿದರು ಅವರು? ಪರಮಾತ್ಮನ ಅಪ್ಪಣೆ ಆಜ್ಞಾಮನ್ಯೈರಧಾರ್ಯ. ವಾಯುದೇವರು 3 ಅವತಾರಗಳಿಗೂ ಏನು ಕಾರಣ? ಭಗವದಾಜ್ಞೆಯೇ ಕಾರಣ. ಒಬ್ಬ ಸರ್ಕಾರದ ಆದೇಶ ಇಲ್ಲದೇ ಬೇರೆ ಕಡೆ ಹೋದ್ರೆ ಅದಕ್ಕೆ ಮಹತ್ವ ಇಲ್ಲ. ಮತ್ತು ಆಸ್ ಪರ್ ಆರ್ಡರ್ ಅಂತ ಏನು ಹೇಳ್ತೇವೆ ಅಲ್ಲಿಂದ ಶುರುವಾಗಿತ್ತು. ವಾಯುದೇವರು ಅತ್ಯಂತ ಮುಖ್ಯವಾದಂತಹ ಭಗವತ್ ಕಾರ್ಯ ಸಾಧಕರಾದ್ದರಿಂದ ಪರಮಾತ್ಮ ಅವರನ್ನು ಕಳಿಸಿಕೊಟ್ಟ. ಅಜನಿ ಸ್ವಯಂ ಅಜನಿ, ಅಜನಿ ಅವತರಿಸಿದರು, ಹುಟ್ಟಿದರು. ಜನಿ ಪ್ರಾದುರ್ಭಾವೇ ಅವತರಿಸಿದರು ಅಂತ ಅರ್ಥ. ಇವೆಲ್ಲ ಬಂದು ಮುಗಿದೋಗ್ಬಿಟ್ಟಿದೆಲ್ಲ, ಮುಗಿದೋದ್ಮೇಲೆ ಆಮೇಲೆ ಅಧ ಅಜನಿ ಸ್ವಯಂ ಅಜನಿ ತಸ್ಯ ದೇವಸ್ಯ ಪ್ರೀತ್ಯರ್ಥಂ ತದಾಜ್ಞೆಯ ಚ. ದೇವರ ಪ್ರೀತಿ ಯಾಸ್ಕರ ಅವತಾರ ಮಾಡಿದ್ರು? ಆಜ್ಞೆಯ. ಯಾರ ಆಜ್ಞೆಯಿಂದ ಅವತಾರ ಮಾಡ್ತಾರೋ ಅವ್ರ ಪ್ರೀತಿಗೋಸ್ಕರ ಮಾಡ್ತಾರೆ. ಒಬ್ಬರು ಆದೇಶವನ್ನು ಯಾತಕ್ಕೆ ನಡೆಸ್ತಾರೆ? ಬೇಡವಾದವ್ರ ಆದೇಶ ಕೇಳೋದಿಲ್ಲ ಅಂತ ಹೇಳ್ತಾರೆ. ಯಾರ ಮೇಲೆ ಭಕ್ತಿ ಇರುತ್ತೆ ಅವ್ರಿಗೆ ಮಾತನ್ನು ನಡೆಸ್ತಾರೆ. ತಮ್ಮ ಬೇಡವಾದ್ರೂ ನಡೆಸ್ತಾರೆ. ಎಷ್ಟೋ ಸಲ ಬೇಡವಾದ್ರೂ ಭಯಕ್ಕೋಸ್ಕರ ನಡೆಸ್ತಾರೆ, ಭಕ್ತಿಯಿಂದ ನಡೆಸ್ತಾರೆ. ಸರ್ಕಾರದ ಆದೇಶವನ್ನು ಏನು ಮಾಡಬೇಕಾಗ? ಇಷ್ಟ ಇರಲಿ ಬಿಡಲಿ, ಭಯದಿಂದಾರು ಮಾಡಲೇಬೇಕಂತ. ಆದರೆ ದೊಡ್ಡವರ ಆದೇಶವನ್ನು ಭಯದಕ್ಕಿಂತ ಹೆಚ್ಚು ಏನಿರುತ್ತೆ ಅಲ್ಲಿ ಭಕ್ತಿಯಿಂದ ಮಾಡ್ತಾರೆ. ಭಕ್ತಿಯಿಂದ ಕಾರಣ ಏನು? ಪ್ರೀತಿ. ಭಕ್ತಿ ಈ ಕಡೆಯಿಂದ ಮಾಡಿ, ಪ್ರೀತಿ ಆ ಕಡೆಯಿಂದ ಬರುತ್ತೆ. ಭಕ್ತಿ ಇವ್ರ ಕಡೆಯಿಂದ, ಪ್ರೀತಿ ಆ ಕಡೆಯಿಂದ. ಆದ್ದರಿಂದ ಪ್ರೀತ್ಯರ್ಥಂ ಸ್ವಯಂ ಅಜನಿ ತಸ್ಯ ದೇವಸ್ಯ ಪ್ರೀತ್ಯರ್ಥಂ ತದಾಜ್ಞೆಯಾಚ. ಸಾಹಸ ಅಲ್ಲಲ್ಲ, ಜನಿಗೆ ಅಜನಿ ಅಂತಾನೆ ಅರ್ಥ. ಅದೇ ಅವತರಿಸಿದರು ಅಂತ. ಅಲ್ಲಿ ಏನಾಗಿದೆ? ಬಡಿತ ತದ್ವಪುಷೇ ಧಾಯಿ ದರ್ಶತಂ ದೇವಸಹಸೋ ಯಥೋ ಅಜನಿ. ಅಲ್ಲಿ ಇದೆ ಸಂಧಿ ಆಗಿಬಿಟ್ಟು ಏನಾಗುತ್ತದು? ಯಥೋ ಅಜನಿ ಯಥೋ ಅಜನಿ. ಅದು ಏನಾಗುತ್ತೆ? ಹಿಂದೆ ಸೇರ್ಕೊಂಡ್ಬಿಡುತ್ತೆ. ಪೂರ್ವರೂಪ ಸಂಧಿ ಅಂತ ಅದಕ್ಕೆ ಹೆಸರು. ಹಿಂದೆ ಸೇರ್ಕೊಂಡ್ಬಿಡೋದ್ರಿಂದ ಹಾಗೆ ಬೇಕಾಷ್ಟು ಸೋಪಿ, ಸೋ ಅಪಿ ಸೋಪಿ
ಅಲ್ಲಿ ಆಯಿ ಹೋಗಿದ್ದು ಎಸ್ ಬರುತ್ತೆ, ಎಸ್ ಬಂದರೆ ಆ ಇದೆ ಅಂತ ಅರ್ಥ. ಅಜನಿ ಅವತರಿಸಿದರು. ಸಹ ಸಹ ಯಾರವರು ಅಂತ ಕೇಳಿದರೆ ದ್ರವಿಣ ಸಹೋ ಬಲಂ ಶೌರ್ಯಾಣಿ ಇತ್ಯನುಶಾಸನ. ಸಹ ಸಹ ಬಲರೂಪಸ್ಯ ಅತಯೇವ ಸ ಮರ್ಷಣತಿ ಧಾತೋ ಏಯವಾಯಂ ಮುಖ್ಯಪ್ರಾಣ ತಂ ಉದ್ಗೀತಂ ಉಪಾಸಾಂಚಕ್ರಿರೇ ತಮ್ಮ ಆಸುರಾಹ ಋತ್ವಾ ವಿದ್ವದ್ವಸು ಯಥಾ ಅಶ್ಮಾನಂ ಆಖಣಂ ಋತ್ವಾ ವಿದ್ವಧ್ವಂಸತ ಇತ್ಯೇವಂ ಛಾಂದೋಗ್ಯೋಪನಿಷದ್ವಾಕ್ಯಾಚ್ಚ ಕಲ್ಯಾದ್ಯಸುರ ಕೃತ ಉಪದ್ರವ ಸಹನಶೀಲಸ್ಯ ಆಶುಗತ್ವಾದ್ ವೇಗವತೋ ವಾ. ವಾಯುದೇವರಿಗೆ ಸಹಸಹ ಅಂತ ಹೆಸರು. ಸಹಸಹ ಅಂದ್ರೇನು ಅದು ಮುಖ್ಯವಾದ ಅರ್ಥ ಬಲರೂಪರು ಅಂತ ಅರ್ಥ. ಸಹ ಮರ್ಷಣೆ ಅಂತ ಇನ್ನೊಂದು ಸಹಿಸ್ಕೊಳ್ಳೋದು ಅಂತ ಅರ್ಥ. ಏನು ಸಹಿಸ್ಕೊಂಡ್ರು? ಅದಕ್ಕೆ ಉದ್ಗೀತ ಅಂತ ವಾಯುದೇವರ ಹೆಸರು. ಎಲ್ಲ ದೈತ್ಯರು ವಾಯುದೇವರ ಮೇಲೆ ಆಕ್ರಮಣ ಮಾಡೋಕ್ಕೆ ಅಂತ ಬಂದು ಅವ್ರಿಗೆ ಅಭ್ಯಾಸ ಆಗಿತ್ತು. ಎಲ್ಲರೊಳಗೆ ಆಕ್ರಮಣ ಮಾಡಿ ಮಾಡಿ ಮಾಡಿದ್ದೆ. ಯಾವ ದೇವತೆಯೊಳಗೂ ಕೂಡ ಅವ್ರ ಪ್ರೀತಿಗೋಸ್ಕರವಾಗಿ ನಾವೇನಾದ್ರು ಹವಿಸ್ಸನ್ನು ಕೊಟ್ಟರೆ ತದಂತರ್ಯಾಮ ಭಗವಂತನೇ ಕೊಡಬೇಕು. ಆದರೆ ಏನಾಗ್ತಿತ್ತು ಇಲ್ಲಿ, ದೈತ್ಯರು ಬಂದು ತಕ್ಷಣ ಕಿತ್ಕೊಂಡು ಹೋಗ್ಬಿಡ್ತಾ ಇತ್ತು. ತಕ್ಷಣ ಏನು ಮಾಡಿದ್ರು, ಯಾವ ದೇವತೆ ಪ್ರತೀಕ ಮಾಡಿಕೊಂಡ್ರು ಕೂಡ ಅದು ಭಾಳ ಯಾತಕ್ಕೆ ನಾವು ಭಾರತೀಯರೊಳಗೆ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳ್ತೀವಿ ಅನ್ನೋದನ್ನು ಉಪನಿಷತ್ತು ಹೇಳಿದೆ. ಬೇರೆ ದೇವತೆಗಳ ಮೂಲಕ ಕೊಟ್ಟಾಗ ಏನಾಗ್ತಿತ್ತು, ಅದು ದೇವ್ರಿಗೆ ತಲುಪ್ತಿದ್ದಿಲ್ಲ, ಅವರಿಗೂ ತಲುಪ್ತಿದ್ದಿಲ್ಲ. ಏನು ಮಾಡ್ತೀವಿ, ಯಾರೋ ಎತ್ಕೊಂಡು ಹೋಗ್ಬಿಡ್ತಾ ಇತ್ತು. ಉದಾಹರಣೆ ಕವರ್ನಲ್ಲಿ ದುಡ್ಡು ನೋಟ್ ಇಟ್ಟು ಕಳಿಸ್ರಿ ಏನಾಗುತ್ತೆ, ಅದು ಯಾರು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡೋದು ಆ ರೀತಿ ಕಳಿಸಿದ್ದ ಒಂದು ಸಲ ಮೆಂಬರ್ಶಿಪ್ಗೆ ಅಂತೇಳಿ ಅದರಲ್ಲಿ ಇಟ್ಟು ಕಳಿಸಿದ್ದಾರೆ ಕವರಲ್ಲಿ ದಡ್ಡ ಅಂತ ಕೇಳಿದರೆ. ಅಲ್ಲಿ ಬಂತು ಖಾಲಿ ಕವರ್ ಬಿಸಾಕೋಗಿದ್ರು ಒಂದೇನಾ. ಅದೇ ಹೇಳಿದ್ದು. ಅದು ಮಾಡಕ್ಕೆ ಬರೋದಿಲ್ಲ. ಅದಕ್ಕೇನು ಮಾಡ್ತಾರೆ, ಅದೇನು ಮಾಡಿ ರಿಜಿಸ್ಟರ್ ಮಾಡಿದರೆ ಮಾಡಿ ಏನಾಗುತ್ತೆ, ಅವರಿಗೆ ಹೋಗುತ್ತೆ. ಯಾವತ್ತಾನೆ ಏನು ಉಪಾಯ ಮಾಡಿ ಬಾಯಿ ಉಪಾಯ ಮಾಡಿದವರು. ಏನಂತ ಉಪಾಯ ಮಾಡಿ, ಯಾರ ಮೂಲಕ ಕೊಟ್ಟರೆ ಡೈರೆಕ್ಟ್ ಕೊಳ್ಳಕ್ಕೆ ಬರೋದಿಲ್ಲ. ಯಾತಕ್ಕೆ? ದೇವರು ಡೈರೆಕ್ಟ್ ಸ್ವೀಕಾರ ಮಾಡೋದಿಲ್ಲ. ಪ್ರೀತಿ ಭಾಳ ದೊಡ್ಡ ಡೈರೆಕ್ಟಾಗಿ ಬಿಟ್ ಮಾಡೋಕ್ಕೆ ಸಾಧ್ಯ. ಇವತ್ತಿಗೂ ಕೂಡ ಡೈರೆಕ್ಟ್ ಫ್ರಮ್ ನೋನ್ ಪರ್ಸನ್ ಹೋಗ್ತಾರೆ. ನಮಗೆ ನೋನ್ ಅವರಿಗೂ ನೋನ್ ಆಗಿರ್ಬೇಕು. ಆವಾಗ ಮಧ್ಯವರ್ತಿ ಆಗ್ತಾರೆ. ವಾಯುದೇವರು ಮಧ್ಯವರ್ತಿ. ಅದಕ್ಕೆ ಅಮೃತಸ್ಯ ಏಷ ಸೇತು. ವಾಯುದೇವ್ರ ಮಧ್ಯೆ ಬ್ರಿಡ್ಜ್ ಇದ್ದಾಗಿದ್ದಾರೆ ದೇವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ. ಗೊತ್ತಾಯ್ತಾ? ಆದ್ದರಿಂದ ಅವ್ರ ಗ್ರಂಥಗಳು ಹಾಗೇನು ಬ್ರಿಡ್ಜ್. ಮೂಲ ಗ್ರಂಥಗಳಿಗೆ ಸರ್ವಮೂಲ ಗ್ರಂಥಗಳೇನೋ ಬ್ರಿಡ್ಜ್. ಆಚಾರ್ಯರು ಅದಕ್ಕೆ ದೇವರಿಗೆ ಕಾಣಲಿಕ್ಕೆ ಬ್ರಿಡ್ಜ್. ಇದು ಅರ್ಥ ಮಾಡಿಕೊಂಡ್ರೆ ಅಮೃತಸ್ಯ ಏಷ ಸೇತು. ದೇವರಿಗೂ ಅನ್ವಯ, ವಾಯುದೇವರಿಗೂ ಅನ್ವಯ. ಅಲ್ಲೇನಾಯಿತು, ಒಬ್ಬೊಬ್ಬರನ್ನ ಮಾಡಿಕೊಂಡ್ರು. ಅವರ ರುದ್ರದೇವರವರೆಗೂ ಬಂದರು. ಅವ್ರ ಮೂಲಕ ಕೊಟ್ಟಾಗಲೂ ಹಾರಿಸ್ಬಿಟ್ರು. ಕಡೆ ಮನಸ್ಸು ಕೂಡ ಡಿಸ್ಟರ್ಬ್ ಆಗುತ್ತೆ. ಕೊನೆಗೆ ಏನು ಮಾಡಿದರು, ಪ್ರಾಣದೇವ್ರ ಮೂಲಕ ಕೊಟ್ಟರು. ದೈತ್ಯರು ಕಾಯ್ತಾ ಕೂತು ಬರ್ತಿರ್ಲಿಕ್ಕೆ ಹೊತ್ಕೊಂಡು ಹೋಗೋದು, ಬರ್ತಿರ್ಲಿಕ್ಕೆ ಹಾರಿಸೋದು, ಹೋಗ್ತಿರ್ಲಿಕ್ಕೆ ಇಟ್ಕೊಂಡು ಹೋಗ್ತಾರಲ್ಲ, ಎಲ್ಲ ಅಭ್ಯಾಸ ಆಗಿದೆ. ಹೋಗ್ತಿರ್ತಾರೆ ನೋಡ್ತಾನೆ ಇರ್ತೀವಿ ನಾವೀಗ. ಸರಿಯಾಗಿ ವಾಯುದೇವ್ರ ಹತ್ರ ಹಾಗೆ ಬಂದರೆ ಅಭ್ಯಾಸ ಆಗಿತ್ತು ಅವ್ರಿಗೆ. ಅದು ಹೇಗಾಯಿತು, ವಿಚಿತ್ರ ಅನುಭವ ಆಯ್ತಾಗ ಏನಾಯ್ತು ಅವರಿಗೆ, ಸಲೀಸಾಗಿ ಒಳಗೆ ಹೋಗ್ತಿದ್ರಲ್ಲ, ಹೋಗಕ್ಕಾಗಲಿಲ್ಲ. ಅಷ್ಟೇ ಅಲ್ಲ, ಪೀಸ್ ಆಗೋಗ್ಬಿಟ್ರು. ಯಾಕೆ? ಆಖಣ ಅಶ್ವ ಸಮಾಂತರ ಆಯಿತು. ಅಶ್ವ ಅಂದ್ರೆ ಕಲ್ಲು, ಆಖಣಗಳು ಅಂತ ಹೇಳಿದರೆ ಈ ಮಣ್ಣು ಹೆಂಟೆಗಳು. ಅವುಗಳನ್ನು ಕಲ್ಲಿ ಮೇಲೆ ಬಿದ್ದರೆ ಏನಾಗುತ್ತೆ, ಅದು ಕಲ್ಲು ಏನಾಗೋದಿಲ್ಲ, ಪೀಸ್ ಆಗುತ್ತೆ. ಕಲ್ಲಿನ ಮೇಲೆ ಇವ್ರು ಬಿದ್ದರೂ ಅಷ್ಟೇ, ಇವ್ರ ಮೇಲೆ ಕಲ್ಲು ಬಿದ್ದರೂ ಅಷ್ಟೇ. ಅದಕ್ಕೆ ರಾವಣ ಹನುಮಂತ ಹೊಡೆದು ಏನಾಗಲಿಲ್ಲ, ಹನುಮಂತನ ಏನಾಗಲೇ ಇಲ್ಲ. ಯಾಕೆ? ಅದೇ ದೃಷ್ಟಾಂತ. ಅದಕ್ಕೆ ರಾವಣ ಅಂದರೆ ಯಾತಿ ಎಕ್ಸಾಂಪಲ್ ತೊಗೊಳ್ಬೇಕಾದ್ರೆ ಅವನು ವೆಲ್ ನೋನ್ ರಾಕ್ಷಸ, ಭಯಾನಕ ರಾಕ್ಷಸ. ಆ ಕಾಲಕ್ಕೆ ಭಾರಿ ದೊಡ್ಡ ಅಂಥವ್ನು ಹನುಮಂತ ಹಾಕಿ ಏನೇನೂ ಆಗಲಿಲ್ಲ ಅಂತ ಕೇಳಿದರೆ ಉಪನಿಷತ್ತಿನ ಮಾತು ಏನಾಯಿತು, ಪ್ರೂವ್ ಆಯ್ತು. ಉಪನಿಷತ್ತಲ್ಲಿ ಹೇಳಿದ್ದು ಏನು, ಅದೇ ರಾಮ ಅದೇ ಹನುಮಂತ, ದೇವರು ರಾಮ ಇತ್ತ ಹನುಮಂತ. ರಾವಣ ಏನು ಮಾಡಿದ, ಹೊಡಿಲಕ್ಕೆ ಹೋದ. ಏನಾಯ್ತಾಗ ಅವನಿಗೆ ಇದಾಯ್ತಾ ಹೊರತು ಅದು ಏನೇನೂ ಆಗಲಿಲ್ಲ ಹನುಮಂತನಿಗೆ. ಅದನ್ನು ಹೇಳೋದಕ್ಕೆ ವಾಯುದೇವ ಸಹ ಸಹೋರೂಪರು ಅಂತ ಅರ್ಥ. ಸಹಸ್ ಅಂದ್ರೇನು, ಸಹ ಮರ್ಷಣೆ ಅಂತ ಒಂದು. ಸಹಸ್ಗೆ ಇನ್ನೊಂದು ಅರ್ಥ ಬಲಂ ಅಂತ ಅರ್ಥ. ಬಲರೂಪಸ್ಯ ಯಾವುದೇ ಕೆಲಸ ಮಾಡಿ ಯಾರನ್ನು ಕಳಿಸ್ತಾರೆ, ಕೇಪಬಲ್ ಆಗಿರ್ಬೇಕು. ಕೇಪಬಲ್ ಅಂದ್ರೇನು, ಫಿಸಿಕಲಿ ಕೇಪಬಲ್ಲು, ಮೆಂಟಲಿ ಎರಡೂ ಕೇಪಬಲ್ ಆಗಿರ್ಬೇಕು. ಜ್ಞಾನಬಲ ಮತ್ತು ಬಾಹುಬಲ ಎರಡೂ ಇರಬೇಕು. ಇದು ಕೆಲಸ ಮಾಡ್ಲಿಕ್ಕಾಗೋದಿಲ್ಲ. ಎಲ್ಲ ಗೊತ್ತಿದೆ, ಹಣ್ಣು ಬುರುಕ ಮನೆ ಬಿಟ್ಟು ಹೊಲಕ್ಕೆ ಕಳಿಸಿ ಉಪಯೋಗ ಇಲ್ಲ. ಅದು ಒಳ್ಳೆ ಗುಂಡ್ಕಲ್ಲಿ ಇದ್ದಾಗ ಏನೂ ಬರೋದಿಲ್ಲ ಅವನಿಗೆ. ಅವನು ಬಲ ಇದೆ, ಅವನಿಗೆ ಜ್ಞಾನ ಇಲ್ಲ. ಎರಡೂ ಇದ್ದಾಗ ಏನಾಗುತ್ತಾಗ, ಮತ್ತು ಎರಡೂ ಇರಬೇಕು. ಎಲ್ಲ ಕಾಲಕ್ಕೂ ಉಪಯೋಗಕ್ಕೆ ಬರಬೇಕು. ಈ ಬರ ಇಲ್ಲ, ಆಮೇಲೆ ಬರುತ್ತೆ, ಅವೆಲ್ಲ ಉಪಯೋಗ ಇಲ್ಲ. ಆ ಕಾಲಕ್ಕೆ ವರಬಲ ಇದ್ದರೆ ಉಪಯೋಗ ಇಲ್ಲ. ವರ ಹೋದರೆ ಹೋಯ್ತು. ಅದಕ್ಕೆ ಅಥವಾ ಅವರಿಗಿಂತ ಬೇರೆಯವರು ಬಂದರೆ ಹೋಯ್ತು. ವರ ತೊಗೊಂಡಿದ್ದಾರೆ, ಇನ್ನೊಬ್ನು ಬರ್ತಾನೆ, ಇನ್ನೂ ದೊಡ್ಡ ವರ ತೊಗೊಂಡಿದ್ದಾನೆ, ಇವನು ಕೆಲಸಕ್ಕೆ ಬರೋದಿಲ್ಲ. ನ್ಯಾಚುರಲ್ ಆದರೆ ಸಮಸ್ಯೆ ಇಲ್ಲ. ಅದಕ್ಕಾಗಿ ಸಯವಾಯಂ ಮುಖ್ಯ ಪ್ರಾಣಿತಿ ಧಾತೋಹೋ ಅವರೆಲ್ಲ ಬಂದರು. ಅದಕ್ಕೆ ವಾಯುದೇವರ ಸಹಸ್ ಅಂತ ಹೆಸರು ಅವರಿಗೆ. ಸಹ ಬಲರೂಪರಾದ ವಾಯುದೇವರಿಗೆ ಕಲ್ಯಾದಿ ಅಸುರಕೃತ ಉಪದ್ರವ ಸಹನಶೀಲಸ್ಯ. ಒಟ್ಟು ಸಹಸ ಶಬ್ದಕ್ಕೆ ಅರ್ಥ ಏನಾಯಿತು, ಸಹನಶೀಲ. ಯಾವುದ್ರ ಸಹನಶೀಲ, ಉಪದ್ರವ ಸಹನಶೀಲ.
ಉಪದ್ರವಗಳು ಯಾವುದು ಅಂತ ಕೇಳಿದರೆ ಕಲ್ಯಾದಿ ಅಸುರಕೃತ, ಕಲಿ ಮೊದಲಾದ ಅಸುರರಿಂದ ಮಾಡಲ್ಪಟ್ಟಂಥ ಉಪದ್ರವಗಳಿಂದ ದೂರ ಆಗ್ತಕ್ಕಂಥವ್ರು. ಏನು ಅವರಿಗೆ ಯೋಚನೆ ಇಲ್ಲ ಬಗ್ಗೆ. ಭೀಮರೂಪ ಇಲ್ಲಿ ರಾವಣ, ಅಲ್ಲಿ ದುರ್ಯೋಧನ, ಅವನು ಕಲಿನೇ. ಅವನೇನು ಮಾಡಿದ, ಎಷ್ಟು ಪ್ರಯತ್ನ ಪಟ್ಟ, ವಿಷ ಹಾಕಿದ, ಯಾರಿಗೆ ಏನೇನೋ ಹಾಕಿದ. ಉಳಿದವರೆಲ್ಲ ಭೀಷ್ಮ ದ್ರೋಣಾರಲ್ಲಿ ಸಿಕ್ಕರು, ಎಲ್ಲ ಹಸಿರು ಹಿಡ್ಕೊಂಡ್ಬಿಟ್ಟವು ದೇವತೆಗಳನ್ನು. ಇವು ಹೇಗೆ ಇವ್ರು ಪ್ರವೇಶ ಮಾಡಿದ, ಯಾರೊಳಗೆ ಅಪ್ಪನೊಳಗೂ ಪ್ರವೇಶ ಮಾಡಿದ್ರೆ ಅಷ್ಟರೊಳಗೆ ಎಲ್ಲರಲ್ಲೂ ಪ್ರವೇಶ ಮಾಡ್ತಾ ಬಂದ. ಆದರೆ ವಾಯುದೇವರು ಪ್ರವೇಶ ಮಾಡೋಕ್ಕಾಗಲಿಲ್ಲ. ಅದಕ್ಕೇನು ಮಾಡಿದ, ವಿಷ ಹಾಕಿದರೆ ವಿಷ ಜೀರ್ಣಿಸ್ಕೊಂಡ್ಬಿಟ್ರು. ಇವರು ಹಾಲು ಕೊಟ್ಟರು ಜೀರ್ಣಿಸ್ಕೊಳ್ಳೋಕ್ಕಾಗಲಿಲ್ಲ. ಅಶ್ವತ್ಥಾಮರಿಗೆ ಬರೀ ಹಾಲು ಕೊಟ್ಟರು ಕೂಡ ಜೀರ್ಣ ಆಗಲಿ, ವಿಷ ಕೊಟ್ಟರು ಜೀರ್ಣ ಆಯ್ತು. ಅವ್ರಿಗೆ ಹಾಲು ಜೀರ್ಣ ಆಗಲಿಲ್ಲ, ಇವರಿಗೆ ಹಾಲಾಹಲ ಜೀರ್ಣ ಆಯ್ತು. ಹಾಲಾಹಲ ಜೀರ್ಣ ಆಯಿತು ಅಂದ್ರೆ ವಾಯುದೇವರ ಶಕ್ತಿ ಎಷ್ಟು ಜಾಸ್ತಿ ಇದೆ. ಇಬ್ಬರಿಗೂ ಕೂಡ ಇನ್ಕಂಪೇರಬಲಿ ಗ್ರೇಟ್ ಆಗುತ್ತೆ. ಅದಕ್ಕೆ 100 ಗುಣ ಅಂತ ಹೇಳಿದಾಗ ಎಷ್ಟಾಯ್ತು ಅಲ್ಲಿ, ತುಂಬ ಜಾಸ್ತಿ ಆಯಿತು. ಈ ವಾಯುದೇವರಿಗೂ ಬ್ರಹ್ಮದೇವರಿಗೂ ಬ್ರಹ್ಮವಾಯುಗಳಿಗೂ ಸರಸ್ವತಿ ಭಾರತಿ ಎಷ್ಟು ಡಿಫ್ರೆನ್ಸ್ ಇದೆ? 100. ಬ್ರಹ್ಮವಾಯುಗಳಿಗೂ ಸರಸ್ವತಿ ಭಾರತೀಯರಿಗೆ 100, ಅವರಿಗೂ ಗರುಡಶ್ರೇಷ್ಠರಿಗೂ 100. ಆಮೇಲೆಲ್ಲ 100 ಯಾರಿಗೂ ಇಲ್ಲ. ಮತ್ತೆ ಅರ್ಥ ಆಯ್ತಾ? ಈಗ ರುದ್ರದೇವ್ರ ಮೇಲೆ ಇರ್ತಾರಲ್ಲ, ರುದ್ರಾದೇವ್ರು ಯಾರ ಮೇಲೆ ಡೈರೆಕ್ಟಾಗಿ 100 ಗುಣ ಮೇಲಿಲ್ಲ. ಆದ್ದರಿಂದ ವಾಯುದೇವ್ರ ಮಹಿಮೆ ಎಷ್ಟಾಯ್ತಾಗ ತುಂಬ ಜಾಸ್ತಿ ಆಗೋಯ್ತು. ಆ ದೃಷ್ಟಿಯಿಂದ ಅವರೇನು ಮಾಡಿದ್ರು, ಈಗ ಇಂಥ ಬೋಧರು ಸರಿಯಾಗಿ ಸಹಿಸ್ಕೊಂಡ್ರು. ಇದರಿಂದ ಏನಾಯ್ತು, ಈಗ ಸದೃಷ್ಟಾಂತೋ ಹಿ ಭಾರತೆ, ಅದು ಥಿಯರಿ. ದೃಷ್ಟಾಂತದಲ್ಲಿ ಬಂತೀಗ ರಾಮಾಯಣದಲ್ಲಿ, ಭಾರತದಲ್ಲಿ ರಾಮಾಯಣನೂ ಬರೋದ್ರಿಂದ ರಾಮಾಯಣ ಮಹಾಭಾರತ ಏನಿದೆ ದೃಷ್ಟಾಂತ ಸಮೇತ ತತ್ವಗಳು ಬಂದಿದೆ. ಅದಕ್ಕೆ ರಾಮಾಯಣ ಮಹಾಭಾರತಗಳ ಅಧ್ಯಯನ ಅಂತ ಹೇಳಿದರೆ ತತ್ವಗಳನ್ನು ಪ್ರಾಕ್ಟಿಕಲಿ ತಿಳ್ಕೊಳ್ಳೋದು ಅಂತ ಅರ್ಥನೇ ಹೊರತು ಅದು ಕಥೆ ಅಲ್ಲ. ಕಥೆ ತಿಳ್ಕೊಂಡ್ರೆ ಕಥೆ ಮುಗೀತಲ್ಲಿಗೆ. ನೀರು ಬೇರೆ, ಸಾಮಾನ್ಯ ದ್ರವ ಬೇರೆ, ಔಷಧಿ ಬೇರೆ. ದ್ರವ ಏನು ಬರೀ ನೀವು ಬಾಯಾರಿಕೆ ಓಡಾಡಿಸುತ್ತೆ ಅಷ್ಟೇ. ಆದರೆ ಔಷಧಿ ಆದರೆ ಎಷ್ಟು ಡಿಫರೆನ್ಸ್ ಇರುತ್ತೆ ಎರಡಕ್ಕೂ ಕೂಡ. ಮಹಾಭಾರತಲ್ಲ ಔಷಧಿಗಳಾದರೆ ಇದಕ್ಕೊಳ್ಳಿ ಭವರೋಗಕ್ಕೆ ಔಷಧಿ ಅಂತಲೇ ಕರೆಯೋದು. ಶಾಸ್ತ್ರಗಳೆಲ್ಲ ಏನವು ಔಷಧಿ. ಸಹನಶೀಲಸ್ಯ ಮುಂದೇನು ಸಾಹಸಃ ಬಟ್ ಬಟ್ ಕನ್ನಡ ಇಂಗ್ಲೀಷಲ್ಲಿ ಬಟ್ ಇದೆ. ಬಲ ಬಳ್ಳ ಅಂತಾಗತ್ತೆ. ಅಲ್ಲಿ ಬಲ ಅಂದ್ರೇನು? ಬಲಾತ್ಮಕಂ. ವಾಯುದೇವ ರೂಪ ಎಂಥದ್ದು? ಬಲ ಸ್ವರೂಪವಾದದ್ದು. ಬಲ ಅವರಲ್ಲಿ ಇದೆಯಲ್ಲ, ಬಲ ರೂಪನೇ ಅವರಾದ್ರಿಂದಾಗಿನೇ ಒಂದು ದೊಡ್ಡದಾಗಿ ಒಂದು ಜೋರಾಗಿ ಹೊಡಿತಾರೆ, ಪೆಟ್ಟು ಬಿತ್ತು. ಅದ್ರ ಮೇಲಿಂದ ಒಂದು ದೊಡ್ಡ ಕಬ್ಬಿಣದ ಇದು ಬಿತ್ತು. ಅದೇನು ಬರೀ ಅದು ಬೀಳದೆ ಏನಾಗುತ್ತದೆ, ಭಾರ. ಅದು ಕೆಲವು ಪದಾರ್ಥ ಒಂದು ಹೀಗಂದ ಚಾಟಿ ಏನೂ ಆಗಲಿಲ್ಲ, ಜೋರಾಗಿ ಹೊಡೆದಾಗ ಪೆಟ್ಟು ಬಿತ್ತು. ಆದರೆ ಬಂಡೆ ಬಿದ್ದರೆ, ಲೋಹ ಬಿದ್ದರೆ ಅದಕ್ಕೆ ವೇಟಿದೆ, ಅದರಲ್ಲೇ ಶಕ್ತಿ ಇದೆ. ವಾಯುದೇವರು ಎಂಥವರು ಅಂತ ಕೇಳಿದರೆ, ಅರ್ಜುನನಿಗೆ ಕೈಲಿ ಹೊಡೆದ್ರೆ ಫಿಸಿಕಲ್ ಶಕ್ತಿ ಅಷ್ಟು ಜಾಸ್ತಿ ಇಲ್ಲ, ಅಸ್ತ್ರಗಳ ಶಕ್ತಿ ಇದೆ. ಚಿಕ್ಕವನು ರಿವಾಲ್ವರ್ ಹೊಡಿತಾನೆ, ಸತ್ತೋಗ್ತಾರೆ. ದೊಡ್ಡ ಜಟ್ಟಿ ಸಾಯ್ತಾನೆ. ಅದಕ್ಕೆ ಇವನ ಶಕ್ತಿ ಅಲ್ಲ, ರಿವಾಲ್ವರ್ ಶಕ್ತಿಯಿಂದ ಸತ್ತವ. ಇವ್ರು ಹಾಗಲ್ಲ, ಇವ್ರ ಶಕ್ತಿ ಎಂಥದ್ದಿದ್ದು ಬಲ ಸ್ವರೂಪನೇ ಬಲ ಸ್ವರೂಪರವರು. ಅದಕ್ಕೆ ದರ್ಶತಂ. ಒಂದು ಬಟ್ಟು, ಇನ್ನೊಂದು ದರ್ಶತಂ. ಬಟ್ ಅಂದರೆ ಫಿಸಿಕಲ್ ಸ್ಟ್ರೆಂತು, ದರ್ಶತಂ ಅಂದರೆ ಜ್ಞಾನಬಲ. ದರ್ಶ ಅಂದರೆ ಜ್ಞಾನ. ದರ್ಶೇನ ತತಂ ದರ್ಶತಂ ಅಂದರೆ ಬಲದಿಂದ ತುಂಬಿರತಕ್ಕಂತಹ ಪರ್ವಗಳಿಂದ ಕೂಡಿದ್ದು ಪರ್ವತ. ದರ್ಶ ಅಂದರೆ ದೃಶ್ಯ ಜ್ಞಾನದಿಂದ ಕೂಡಿರತಕ್ಕಂತಹ ವಾಯುದೇವರಲ್ಲಿ ಬಲ ಇದೆ ಮತ್ತು ಜ್ಞಾನ ಇದೆ. ಭರ್ಗಃ ಭರತಿ. ಮತ್ತು ಇನ್ನೊಂದು ಕೆಲಸ ಏನು ಮಾಡ್ತಾರೆ ವಾಯುದೇವರು? ಭರಣವನ್ನು ಮಾಡ್ತಾರೆ. ಏನು ಭರಣ? ಶ್ವಾಸರೂಪೇಣ. 6, 3, 2, 1,000 ಕೇಳಿದ್ದೇವಲ್ಲ, ಅಷ್ಟು ಮಾಡಿದವರ ಜೀವ ಏನಾಗ್ತಾನೆ? ಇರ್ಲಿಕ್ಕಾಗಲ್ಲ ದೇಹದಲ್ಲಿ. ಅಷ್ಟು ಉಸಿರಾಟ ಆದರೆ ಮಾತ್ರ ಜೀವ ಇರಲಿಕ್ಕೆ ಸಾಧ್ಯ, ಇಲ್ಲದ್ರೆ ಏನಾಗ್ತಾನೆ? ಇರ್ಲಿಕ್ಕಾಗೋದಿಲ್ಲ. ಅದರಿಂದಾಗಿಯೇ ಭರಣ. ನಮ್ಮ ದೇಹ ಧರಿಸಿರೋದು ಯಾರೀಗ? ಜಯ ಜಯ ಜಗತ್ರಾಣ, ಜಗತ್ತನ್ನೇ ಧರಿಸಿದ್ದಾರೆ. ಜಗತ್ತು ಅಂತ ಹೇಳಿದ್ರಿಂದ ಆಲ್ ಅಂತ ಅರ್ಥ. ಆಲ್, ಅದು ಎಲ್ಲ ಜಗತ್ತಿನ ಒಳಗೆ ಜನರೊಳಗೆ ನಿಂತುಕೊಂಡು ಶ್ವಾಸೋಚ್ಛ್ವಾಸ ಮಾಡಿಸ್ತಾ ಬಿಭರ್ತಿ, ಜಗತ್ರಾಣ ಆಯ್ತಾಗ. ಸಯೇನಾನ್ ಬ್ರಹ್ಮ ಗಮಯತಿ ಇತಿ ಶ್ರುತೇ ಪರಂ ಬ್ರಹ್ಮ ಗಮಯತಿ ಚೈತಿ ಭರ್ಗ ಶಬ್ದ ವಾಚ್ಯಂ. ಭರಣ ಗಮನ. ಭರ್ಗ ಅಂದ್ರೇನು? ಭರ್ಗೋ ದೇವಸ್ಯ. ಅಲ್ಲಿದೆ, ಭರ್ಗ ಶಬ್ದ ಬಂದಿದೆ, ಗಾಯತ್ರಿ ಮಂತ್ರದಲ್ಲೇ ಇದೆ. ಇಲ್ಲೂ ಕೂಡ ಏನಂತ ಕರೆದ್ರು? ಭರ್ಗ ಶಬ್ದ ಬಂತೀಗ. ಯಥೋಜನೆ ಭರ್ಗ ಸಹಸೋ ಯತೆ. ಭರಣ ಗಮನ ಕರ್ತ. ಭರಣ ಈ ರೀತಿ. ಗಮನ ಅಂದ್ರೇನು? ಜ್ಞಾನ ಕೊಡೋದು. ಭರಣಕರ್ತ, ಜ್ಞಾನಕರ್ತ. ಇನ್ನೊಂದು ಅರ್ಥದಲ್ಲಿ ಗಮನ, ದೇವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ದೇವ್ರ ಹತ್ರ ಅಲ್ಲೇ ನೋಡಿ ಗತಿ. ಎಂಥ ಗತಿ ಅಂತ ಕೇಳಿದರೆ, ಸಯೇನಾನ್ ಬ್ರಹ್ಮ ಗಮಯತಿ. ಬ್ರಹ್ಮ ಗಮಯತಿ ಬಂದು ಕೆರಡರ್ಥ. ಈ ಜೀವರಿಗೆ ಬ್ರಹ್ಮ ಅಥಾತೋರ್ಮ ಜಿಜ್ಞಾಸ, ಬ್ರಹ್ಮಸೂತ್ರಾದಿಗಳನ್ನು ಗಮಯತಿ. ಭಾಷ್ಯಾದಿಗಳ ಮೂಲಕ ಬ್ರಹ್ಮಸೂತ್ರದ ಅರ್ಥವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದು ಹೇಗಿದ್ದರು ಕಲಿಯುಗದಲ್ಲಿ ಜನ?
ವೇದಾಂತ ಸಂತತ ಕೃತಾಂತ ರಸಂ ನ ವಿದ್ಮಃ ಶ್ರೇಯೋಲಭಯಮಿಹಿ ವಯಂನು ಕಥಂ ಬತೇತಿ. ವೇದಾಂತ ಸಂತತ ಕೃತಾಂತ ರಸ, ವೇದಾಂತ ರಸ, ವೇದಾಂತ ಬ್ರಹ್ಮಸೂತ್ರಗಳು. ವೇದಾಂತ ಸಂತತ ಕೃತಾಂತ, ಕೃತಾಂತ ಅಂದರೆ ಸಿದ್ಧಾಂತ. ವೇದಾಂತ ಸಂತತ ಕೃತಾಂತ, ಬ್ರಹ್ಮಸೂತ್ರಗಳಲ್ಲಿರ್ತಕ್ಕಂಥ ಶ್ರೇಷ್ಠ ಸಿದ್ಧಾಂತವನ್ನು ಕೃತಾಂತ ರಸಂನ ವಿದ್ಮಃ, ನಮಗೆ ತಿಳಿತಾ ಇಲ್ಲ. ರಸ ಅಂದರೆ ಸಾರ, ತಿಳಿತಾ ಇಲ್ಲ ಅಂತ ದುಃಖ ಪಡ್ತಿದ್ದ ಅವತಾರ ಮಾಡಿ ಏನು ಮಾಡಿದ್ರು? ಭಾಷ್ಯ ಬರೆದು. ಅದಕ್ಕೆ ಸಯೇನಾನ್ ಬ್ರಹ್ಮ ಗಮಯತಿ, ಬ್ರಹ್ಮಸೂತ್ರಾರ್ಥಂ ಗಮಯತಿ. ಯಾವುದರಲ್ಲಿ? ಭಾಷ್ಯ ರೂಪೇಣ, ಭಾಷ್ಯ ರೂಪದಿಂದ ಬ್ರಹ್ಮಸೂತ್ರ ತಿಳಿಸಿಕೊಟ್ರು. ಆಮೇಲೆ ಬ್ರಹ್ಮ ಗಮಯತಿ, ದೇವರದ್ದು ಕರ್ಕೊಂಡು ಹೊರಟ್ಬಿಟ್ರು. ದೇವರ ಬಗ್ಗೆ ಹೇಳಿದ್ರು, ಆಮೇಲೆ ದೇವ್ರ ಬಗ್ಗೆ ಕಳ್ಕೊಂಡು ಹೋದ್ರು. ಎಲ್ಲೋ ಟೂರ್ ಅರೇಂಜ್ ಮಾಡಿದವ್ರು ಮೊದಲು ಲೆಕ್ಚರ್ ಕೊಟ್ಟು ಏನೇನು ಮಾಡ್ತೀವಿ ಎಲ್ಲ ಅಂತೇಳಿ ಆಮೇಲೆ ಕರ್ಕೊಂಡು ಹೋದ್ರೆ ಹಾಗೋ ಹಾಗೆ. ಇವ್ರು ಓದೋಕ್ಕೆ ಎಷ್ಟೋ ಜನಕ್ಕೆ ಎಲ್ಲಿ ಹೋಗ್ತೀವಿ ಮುಂದೆ ಗೊತ್ತೇ ಇಲ್ಲ ಅಂತ ಕೂತಿರ್ತಾರೆ. ನೆಕ್ಸ್ಟ್ ಯಾವುದು ಗೊತ್ತೇ ಇಲ್ಲ. ಫಸ್ಟ್ ಏನು ಮಾಡ್ತಾರೆ? ಫಸ್ಟು ರೂಟ್ ಎಲ್ಲ ಕೊಟ್ಟಿರ್ತಾರೆ. ಫಸ್ಟು ಎವ್ರಿ ಇದರಲ್ಲಿ ಸಿಸ್ಟಮೆಟಿಕ್ ಏನು ಮಾಡಬೇಕು ಅವ್ರು? ನೆಕ್ಸ್ಟ್ ಇಲ್ಲಿ ಹೋಗ್ತೀವಿ ನಾವೀಗ, ಅಲ್ಲಿ ಏನೇನಿದೆ, ಎಷ್ಟು ಟೈಮ್ ಇರುತ್ತೆ ಎಲ್ಲ ಅನೌನ್ಸ್ ಮಾಡಬೇಕು ಅವ್ರು. ಅವಾಗೇನಾಗುತ್ತೆ? ಪ್ರಿಪೇರ್ ಆಗ ಅನುಕೂಲ ಆಗುತ್ತೆ. ಕೊನೆಗೆ ಎಲ್ಲ ಹೇಳಿ ಜೊತೆಗೆ ಬಂದು ದೇವರ ಹತ್ರ ಮುಟ್ಟಿಸಿಬಿಡ್ತಾರೆ. ಯಾರೋ ಮನೆ ಕೇಳಿದ್ರೆ ಅಲ್ಲಿ ಮನೆ ತೋರಿಸೋದು ಬೇರೆ, ಮನೆ ಹತ್ರ ಬಂದು ನೋಡಿ ಅಂತ ಅವ್ರ ಕರೆದು ನೋಡಿ ಬಂದಿದ್ದಾರೆ ಮತ್ತೆ ಪರಿಚಯ ಮಾಡಿಕೊಡೋದು ಬೇರೆ. ಅವಾಗೇನಾಗುತ್ತೆ? ಪೂರ್ತಿ ಹೆಲ್ಪ್ ಮಾಡ್ತಾ ಲೆಕ್ಕ. ವಾಯುದೇವರ ವೈಶಿಷ್ಟ್ಯ ಆದರೆ ಭರಣ ಗಮನ ಕರ್ತೃಗಳಾದ್ದರಿಂದ ಅವ್ರಿಗೇನಂತ ಹೆಸರಿದೆ? ಭರ್ಗಃ ಅಂತ ವಾಯುದೇವರಿಗೆ ಹೆಸರು. ದೇವರಿಗೆ ಭರ್ಗಃ ಅಂತಿದೆ ನೋಡಿ. ಎರಡು ಇಬ್ಬರಿಗೂ ಅಪ್ಲಿಕಬಲ್. ಅದು ವಾಯುದೇವರನ್ನು ಸೇರಿ ಭರಣ ಗಮನ ಕರ್ತ ಪರಮಾತ್ಮನದು. ಇವರು ಕೆಳಗಿನವರಿಗೆಲ್ಲ, ಮೇಲಿನವರಿಗೆಲ್ಲ. ವಿಷ್ಣುವಿನ ಆಪಣೆ ಅಲ್ಲಿ ರಿಲೇಟಿವ್ ಇವರು. ವಾಯುದೇವರಿಗೆ ಗುಣಪೂರ್ಣತ್ವ ಇದೆ, ಗುಣನಾಮ. ದೇವರಿಗೆ ಗುಣೈಸ್ತರ್ವದಿರಿಣಮ್ಮಿದೆ. ಇಬ್ಬರು ಗುಣಪೂರ್ಣರೇ. ಅದು ಇವರೆಂಥವ್ರು ಜಗತ್ ಪ್ರಸಿದ್ಧ. ಜಗತ್ ಪ್ರಸಿದ್ಧ ಗುಣಗಳು ವಾಯುದೇವರಲ್ಲಿದೆ. ಪರಮಾತ್ಮನಲ್ಲಿ ಎಲ್ಲ ಗುಣಗಳು ಪ್ರಸಿದ್ಧ ಅಪ್ರಸಿದ್ಧ ಏನೇನಿದೆ ಎಲ್ಲವೂ ಇದೆ. ಮತ್ತೆ ಅನಂತ ಪಟ್ಟಿದೆ. ಇವ್ರದ್ದು ಅನಂತ ಪಟ್ಟು, ದೇವರಿಗೆ ಹೋಲಿಸ ಅನಂತ ಪಟ್ಟಲ್ಲ ಇವರು. ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡು ಏನಾಗುತ್ತೆ? ವೇರಿ ಆಗುತ್ತೆ. ಬಟ್ ಬೇರೆ ದೃಷ್ಟಿಯಿಂದ ಅವರೆಂಥವರು ಭರ್ಗಃ, ಭರಣಗಮನ ಕರ್ತೃಗಳಾಗಿದ್ದಾರೆ. ಸದಾ ಜ್ಞಾನ ಇರೋರು ಅಂತ ಅರ್ಥ. ಸದಾ ಜ್ಞಾನ ಇದೆ, ಏನಿಲ್ಲ ಅವ್ರಿಗೆ ಎಂದೂ ಕೂಡ ಅಜ್ಞಾನ ಇಲ್ಲೇ. ಸದಾಗತಿ, ಗಾಳಿ ಅಂದರೆ ಬೀಸೋದು, ಬೀಸಿದರೆ ಗಾಳಿ ಅಂತ ಹೇಗೋ ವಾಯುದೇವರಿಗೆ ಸದಾ ಜ್ಞಾನ ಇರೋದ್ರಿಂದ ಸದಾಗತಿ. ಎಲ್ಲ ಶಾಸ್ತ್ರಗಳಲ್ಲೂ ಗತಿ. ವ್ಯಾಕರಣದಲ್ಲಿ ಗತಿ ಇಲ್ಲ, ಇದರಲ್ಲಿ ಗತಿ ಇಲ್ಲ ಅಂತ ಕರೀತೀವಿ. ಗತಿ ಇಲ್ಲ ಅಂದರೆ ಜ್ಞಾನ ಇಲ್ಲ ಅಂತ. ವಾಯು ಎಲ್ಲ ಸದಾ ಅಂದರೆ ಏನರ್ಥ? ಸದಾ ಸದಾ ಗತಿ ಜ್ಞಾನ ಇದೆ. ಮತ್ತು ಸದಾ ಏನಿದೆ? ಸದಾ ಆಗತಿ. ಎಲ್ಲಿ ಬೇಕಾದ್ರೂ ಹೋಗೋ ಶಕ್ತಿ ಇದೆ ಅವರಿಗೆ. ಮತ್ತು ಒಂದು ಕ್ಷಣದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಒಂದು ಕ್ಷಣಕ್ಕೆ ಹೋದ್ರೆ 50,000 ಜನದವರು ಹೋಗಿ ಒಂದು ನಿಮಿಷದಲ್ಲಿ ಏನು ಮಾಡಿದ್ರು? ಸೆಕೆಂಡಲ್ಲಿ ಏಕಕ್ಷಣೇ ತ್ವಾಮ್ಯೇ ಲೋಕಃ ಅಂಥ ಗತಿ ಅವರಿಗೆ. ಸದಾ ಗತಿ ಇದೆ, ಸದಾ ಆಗತಿನೂ ಇದೆ ಅವರಿಗೆ. ಅದೇ ರೀತಿ ಗಮನ ಇನ್ನೊಂದು ಯಾವುದಿದೆ? ಜ್ಞಾನ ಕೊಡೋದು ಇದೆ, ಜ್ಞಾನ ಇದೆ, ಜ್ಞಾನ ಕೊಡ್ಲಿಕ್ಕೂ ಬರುತ್ತೆ. ಯಾವ ಬೇಕಾದ್ರೂ ಜ್ಞಾನ ಕೊಡ್ತಾರೆ ವಾಯುದೇವರು. ಲಕ್ಷ್ಮಣ ಮೂರ್ಛಿತನಾಗಿ ಬಿದ್ದಿದ್ದ, ರಾವಣ ಎತ್ಕೊಂಡು ಹೊರಡು ಜ್ಞಾನ ಕೊಡಿಸ್ಬಿಟ್ರು ಆಗ್ಲೇ. ಮತ್ತು ಎಷ್ಟೊತ್ತು ಬೇಕು? ಅನಸ್ತೇಶ ಕೊಟ್ಟರು ತಕ್ಷಣ ವಾಪಸ್ ತೊಗೊಳಕ್ಕೆ ಬರಲ್ಲ. ಏನು ಮಾಡ್ಬೇಕು ಅವರು? ಹ್ಯಾವ್ ಟು ವೇಟ್ ಅಲ್ಲಿವರೆಗೂ ಕೂಡ. ಎಷ್ಟು ಬರೋದೇ ಇಲ್ಲ, ಹೋಗೇ ಬಿಡ್ತಾರೆ ಕೆಲವು ಸರ್ತೆ. ಹಾಗೂ ಆಗತ್ತೆ. ಅದು ಭಾರಿ ಡೇಂಜರಸ್. ಇವ್ರಿಗೆ ಹಾಗಲ್ಲ, ಇಮ್ಮಿಡಿಯೇಟ್ ಜ್ಞಾನ ಕೊಡೋ ಶಕ್ತಿ. ಅದಕ್ಕೇನೆ ಆಶುದೇವ, ವಾಯುಸ್ತುತೇವೆ ಅಂತ ಹೇಳ್ತಾರೆ. ಆಶು ಅಟ್ವನ್ಸ್ ನಮಗೆ ಭಕ್ತಿ ಕೊಟ್ಟುಬಿಡಿ, ಉದ್ಧಾರ ಮಾಡಿಬಿಡಿ ಅಂತ ಕೇಳ್ತಾರಲ್ಲ ಹಾಗೆ. ಹೌದು, ಇದೇ ಅರ್ಥನೇ ಅಲ್ಲ. ದೇವರಿಗೆ ಫಸ್ಟ್ ಅದು. ಯಾಕೆಂದ್ರೆ ವಾಯುದೇವರಿಗೆ ಅದಕ್ಕೆಲ್ಲ ಋಷಿಗಳು ವಾಯುದೇವರು. ಪ್ರತಿಪಾದ್ಯ ರೂಪ ಪರಮಾತ್ಮನ ಅಬ್ಸಲ್ಯೂಟ್ಸ್. ನಾವು ವಾಯುದೇವರನ್ನ ಗುಣಪೂರ್ಣ ಅಂತ ನಾವು ಕರಿತೇವೆ. ವಾಯುದೇವ ದೇವರನ್ನು ಗುಣಪೂರ್ಣ ಅಂತ ಕರೀತಾರೆ. ಎಷ್ಟು ಡಿಫರೆನ್ಸ್ ಇದೆ ಈಗ. ಗುಣ ಪೂರ್ಣಂ ನಾರಾಯಣಂ ಗುಣ ಸರ್ವೈ ರುದೀರ್ಣಂ ಗುಣಪೂರ್ಣ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅಂತ ಹೇಳಿದಾಗ ವಾಯುದೇವರ ಗುಣಪೂರ್ಣತ್ವ ಬೇರೆ, ನಾರಾಯಣ ಗುಣಪೂರ್ಣತ್ವ ಬೇರೆ. ಆದ್ದರಿಂದ ಅದು ಅಬ್ಸಲ್ಯೂಟ್, ಅದು ಇದು ರಿಲೇಟಿವ್. ಆ ಅರ್ಥದಲ್ಲಿ ಡಿಫರೆನ್ಸ್ ತಿಳ್ಕೊಂಡಿರ್ಬೇಕು. ಭರ್ಗ ಶಬ್ದಕ್ಕೆ ಹಾಗೇನೆ. ಎಲ್ಲ ಶಬ್ದಗಳು ಕೂಡ ಪ್ರತಿಯೊಂದು ವೇದ ಶಬ್ದವೂ ವಾಯುದೇವರನ್ನೇ ಹೇಳುತ್ತೆ. ಯಾವುದು ಎಕ್ಸ್ಕ್ಲೂಸಿವ್ಲಿ ದೇವರದ್ದು ಅಂತ ಇದೆಯಲ್ಲ ಅದು ಬಿಟ್ಬಿಟ್ಟು ಪರ್ಸನಲ್ ಫೋನ್ ಅಂತ ಕರೀತಾರಲ್ಲ ಹಾಗೆ ಆಫೀಸ್ ಫೋನ್ ಬೇರೆ. ಹುಡುಗವ್ರತ್ತೆ ಕೊಡ್ಬೋದು. ಇದನ್ನು ಬೇರೆ ಮುಟ್ಟಾಗೇ ಇಲ್ಲ. ಆ ಟೈಪ್ ಇರ್ತಾರೆ. ನಾರಾಯಣ ಇತ್ಯಾದಿ ಹೆಸರುಗಳೇನು ದೇವರದೇ. ವಾಯುದೇವರು ಅಪ್ಲೈ ಮಾಡಬಾರ್ದು. ಅದನ್ನು ಮಾಡಿದ್ರೆ ಏನಾಗುತ್ತದ? ಒಪ್ಪಲ್ಲ ಅವರು. ಯಾತಕ್ಕೆ? ಮೀಸಲು ದೇವರಿಗೆ ಪದಗಳು. ಆತ್ಮ ದೇವರಿಗೆ ಮೀಸಲು ಪದಗಳು. ಪುರುಷ ಸೂಕ್ತ ದೇವರಿಗೆ ಮೀಸಲು. ಬಡಿತಾ ಸೂಕ್ತ ದೇವರಿಗೂ ಹೇಳ್ಬೋದು, ವಾಯುದೇವರಿಗೂ ಹೇಳ್ಬೋದು. ಸ್ತ್ರೀ ಸೂಕ್ತನೇ ಹೇಳ್ಬೋದು. ಪುರುಷ ಸೂಕ್ತ ಮಹಾಲಕ್ಷ್ಮಿಗೆ ಹೇಳಬಾರ್ದು. ಯಾಕೆ? ಮಹಾಲಕ್ಷ್ಮಿ ನಾರಾಯಣ ಸ್ತೋತ್ರಕ್ಕೆ ಉಪಯೋಗಿಸ್ತಾರೆ. ಅದು ಆದ್ದರಿಂದ ಅಲ್ಲಿ ವ್ಯತ್ಯಾಸ ಇದೆ. ಸುಮ್ಮನೆ ಒಂದು ಅಮುಖ್ಯಾರ್ಥದಲ್ಲಿ ಮಾಡ್ಬೋದು, ಮುಖ್ಯಾರ್ಥದಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಮುಖ್ಯಾರ್ಥದಲ್ಲಿ ಯಾರಿಗೆ ಅನ್ವಯ? ದೇವರಿಗೆ ಮಾತ್ರ ಅನ್ವಯ. ಅದೇ ರೀತಿ ಇಲ್ಲಿ ಏನಾಯ್ತು? ತದ್ವಾಯೋರ್ ಮೂಲ ರೂಪಂ ಹೇಗೆ ಅನೇನ ಬಟ್ ಒಟ್ಟು ಏನಾಯ್ತು ಈಗ ಅಂದರೆ ಭರ್ಗ ಶಬ್ದ ವಾಚ್ಯ ಏನು ಬಂತಲ್ಲೀಗ? ಬಟ್ ಇತ್ತ ತತ್ ವಪುಷೆ ಧಾಯಿ ದರ್ಶತಂ. ದರ್ಶತಂ ಆಯಿತು.
ಸಹಸಹ ಆಯಿತು, ದೇವಸ್ಯ ಆಯಿತು, ಭರ್ಗ ಆಯಿತು, ಆಮೇಲೆ ಏನಾಯಿತು, ಭಟ್ ಆಯಿತು, ಆಮೇಲೆ ಅಜನಿ ಆಯಿತು, ಯತಃ ಆಯಿತು. ಉಳಿದಾಗಬೇಕು. ಒಂದು ಯಾವ್ಯಾವ ಪದ ಅರ್ಥ ಬಂತು ನೋಡ್ಕೋಬೇಕು. ಎಷ್ಟು ಪದ ಅರ್ಥ ಬಂತು ಅಂದ್ರೆ ಇಷ್ಟೆಲ್ಲ ಪದ ಆಯ್ತು. ಈಗ ಇನ್ಯಾವ್ದು ಹೇಳಬೇಕೀಗ? ತದ್ವಾಯೋ ಮೂಲರೂಪಂ ಅನೇನ ಬಟ್ ಬಲಾತ್ಮಕಂ ಅಯಪಯ ಗತೋವಿತಿ ಧಾತೋ ಅಯ ಜ್ಞಾನಾತ್ಮಕಂಚೇತಿ ಉಭಯೋರಭೇದಾತ್ ಬಲ ವಿಶೇಷಣಾತ್ ದ್ವಯೇನ ವಾಯುಶಬ್ದಾರ್ಥ ಉಕ್ತೋ ಭವತಿ. ಬ ಅಂದರೆ ವಾ, ಬಲ ಅಂತ ಹೇಳಿದರೆ, ವಯ ಅಂದರೆ ಜ್ಞಾನ, ಅಂದರೆ ಜ್ಞಾನಪೂರ್ಣವಾದವರು. ಎರಡು ಬಲಗಳು ಅವರಲ್ಲಿದೆ. ಇತ್ಥ ಅಂತ ಪದ ಬಂದು, ಇತ್ಥ ಕ್ಲಾಸಿಕಲ್ನಲ್ಲಿ ಉಪಯೋಗಿಸ್ತಾ ಇಲ್ಲ, ವೇದಿಕದಲ್ಲಿ ಉಪಯೋಗಿಸ್ತಾ. ಇತ್ಥ ಅಂದ್ರೆ ಏನು? ಇತ್ತಂ ಅಂತ ಅರ್ಥ. ಇತ್ತಂ ಅಂದರೆ ಏನಾಗುತ್ತೆ ಅದರಲ್ಲಿ? ಹೀಗೆ ಅಂತ ಅರ್ಥ. ಹೀಗೆ ಅಂದರೆ ಹೇಗೆ? ಇತ್ಥ ಇತ್ತಮೇವ, ಇತ್ತಮೇವ. ಇತ್ತಮೇವ ಅಂದ್ರೇನು? ಮೂಲರೂಪೇ ಯಥಾ ಬಲಜ್ಞಾನಾಧಿಕಂ ತಥೈವ ಬಪುಷೇ. ವಾಯುದೇವರಿಗೂ ಬೇರೆ ದೇವರು ವ್ಯತ್ಯಾಸ ಏನು ಅಂದರೆ, ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಅವತಾರ ರೂಪದಲ್ಲಿ ಬೇರೆ ದೇವತೆಗಳಿಗೆ ಬರೋದಿಲ್ಲ. ಆದರೆ ವಾಯುದೇವರಿಗೆ ಅಷ್ಟೇ ಅದಕ್ಕೆ ಇತ್ಥ ಇತ್ತಮೇವ ಅಂದರೆ ಮೂಲರೂಪ ವದೇವ. ಸುಧಾದಲ್ಲಿ ಅರ್ಥ ಬರೀಬೇಕಾದ್ರೆ ಮೂಲರೂಪ ವದೇವ. ಅವತಾರ ರೂಪದ ಶಕ್ತಿ ಎಷ್ಟಿದೆ ವಾಯುದೇವರಿಗೆ ಅಂದರೆ ಮೂಲ ರೂಪದ ಶಕ್ತಿನೇ ಇದೆ, ಅಷ್ಟೇ ಶಕ್ತಿನೇ ಇದೆ. ಅದು ವಾಯುಸ್ತುತಿ. ಆಗ ತಿಷ್ವಪ್ಪೇವಾವತಾರೇಷು ಅರಿಭಿ ಅಪಗೃಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ. ಅವತಾರಗಳು ತಿಷ್ವಪ್ಪೇವಾವತಾರೇಷು ಸರ್ವಜ್ಞ ಸರ್ವಶಕ್ತಿ. ಆದ್ದರಿಂದಾಗಿಯೇ ವಾಯುದೇವ ನಮಗೆ ಕೆಲವರು ಪ್ರಶ್ನೆ ಕೇಳ್ತಾರೆ, ನಾವು ಹನುಮಂತನ ಆರಾಧನೆ ಮಾಡ್ತೇವೆ, ವಾಯುದೇವರು ಮೂಲ ರೂಪ ಚಿಂತನೆ ಮಾಡೋದಿಲ್ಲ, ಯಾತಕ್ಕೆ ಅಂತ ಪ್ರಶ್ನೆ. ಅದಕ್ಕೊಂದು ಬೇರೆ ದೇವತೆಗಳಿಗೆ ಹಾಗಲ್ಲ. ವಿಷ್ಣುವಿಗೆ ಎಲ್ಲ ರೂಪನೂ ಆಗುತ್ತೆ, ಲಕ್ಷ್ಮೀದೇವಿ ಎಲ್ಲ ರೂಪನೂ ಆಗುತ್ತೆ. ಆದರೆ ದೇವತೆಗಳಲ್ಲಿ ಇಂದ ನಾವು ಯಾರು ಅರ್ಜುನ ರೂಪ ಇಂದ್ರ ಅಂತ ಅರ್ಜುನ ಅಂತ ಹೇಳೋದಿಲ್ಲ, ವಾಲಿ ಅಂತ ಹೇಳೋದಿಲ್ಲ. ವಾಯುದೇವರಿಗೆ ಮಾತ್ರ ಹನುಮಂತ ಭೀಮಸೇನ ಮೂರನ್ನು ಹೇಳುತ್ತೇವೆ. ವಿಶೇಷ ಹನುಮಂತನ ಆರಾಧನೆ ಊರಲ್ಲಿ ನಡೆದೋಗ್ಬಿಟ್ಟು. ಯಾತಕ್ಕೆ ಅಂತ ಕೇಳಿದ್ರೆ ಕಾರಣ ಇದೆ. ಮೂಲ ರೂಪದ ಶಕ್ತಿ ಅವತಾರ ರೂಪದಲ್ಲಿ ಇರಬೇಕಾದ್ರೆ ಮೂಲ ರೂಪ ಸ್ಮರಣೆ ಅಗತ್ಯನೇ ಇಲ್ಲ. ಈಗ ಈ ಹೆಡ್ ಆಫೀಸ್ಗೆ ಸಹ ಬ್ರಾಂಚಲ್ಲೇ ಆಗೋದಾದ್ರೆ ಹೆಡ್ ಆಫೀಸ್ಗೆ ಯಾಕೆ ಹೋಗ್ಬೇಕು? ಯಾತಕ್ಕೆ ಹೆಡ್ ಆಫೀಸ್ಗೆ ಹೋಗ್ತಾರೆ? ಮೂಲ ಅಲ್ಲಿರುತ್ತೆ. ಬ್ರಾಂಚಲ್ಲಿರೋದು ಒಂದು ಸ್ಟೇಜಲ್ಲಿ. ಇವತ್ತು ಕೈಕಾಲು ಬ್ರಾಂಚ್ ಅಷ್ಟೇ, ತಲೆ ಹೋಲ್ ತೆಂಗಿದ್ದಾಗ. ಆದರೆ ವಾಯುದೇವರ ಎಂಥವ್ರು ಅಂತ ಕೇಳಿದರೆ ಅವತಾರ ರೂಪಗಳು ಹಾಗೆ ಆಗಿದ್ದರಿಂದ ಹನುಮಂತ ರೂಪದ ಆರಾಧನೆ ಬಂದಾಗ ಜನ ಏನು ತಿಳ್ಕೊಂಡ್ಬಿಟ್ರು, ಅದು ವಾಯುದೇವರಿಗೆ ಶಾಪ ಇತ್ತು ಆದ್ರಿಂದಿಲ್ಲ. ಶಾಪ ಇರೋದು ಹೌದು, ಎಂಥ ಶಾಪ ಆದ್ರೂ ನಡೆಯೋದಿಲ್ಲ ಅವರಿಗೆ. ಹನುಮಂತನಿಗೆ ಶಾಪ ಇತ್ತು ಅಂತ ಹೇಳ್ತಾರೆ. ಆ ಶಾಪ ಎಂಥದ್ದು? ಗಾಂಧಾರಿ ಕೃಷ್ಣರಿಗೆ ಶಾಪ ಕೊಡ್ತಾಳೆ ಇವತ್ತೆ. ಆ ಶಾಪಗಳು ಏನವು? ಇವರು ಇವ್ರು ಪುಣ್ಯ ಕಳ್ಕೊಳ್ಳೋಕೆ ಹೊರತು ಅವ್ರಿಗೇನು ಅಫೆಕ್ಟ್ ಆಗಲ್ಲ. ಅದರಿಂದ ದೊಡ್ಡವ್ರನ್ನ ಬೈದರೆ ಶಾಪನೇ ಅದು. ಅದರಿಂದ ಅವ್ರಿಗೆ ತಟ್ಟೋದಿಲ್ಲ. ಇವನಿಗೆ ಚೇಂಜ್ ಟ್ರಾನ್ಸ್ಫರ್ ಡಿಸ್ಮಿಸ್ ಆಗ್ತಾರೆ ಅಷ್ಟೇ, ಅವ್ರಿಗೇನು ಆಗೋದೇ ಇಲ್ಲ. ಅದೇ ರೀತಿ ವಾಯುದೇವರಿಗೆ ಕಣ್ಣು ಶಾಪ ಇತ್ತು ಅಂತ ಹೇಳ್ತಾರೆ. ನಿಮಗೆ ಅವತಾರ ರೂಪದ ಪ್ರಸಿದ್ಧಿ, ಮೂಲ ರೂಪದ ಪ್ರಸಿದ್ಧಿ ಬರದೇ ಹೋಗಲಿ ಅಂತ. ಇವ್ರಿಗೆ ಬೇಕಾಗಿದ್ದು ಅದೇನೆ. ಯಾತಕ್ಕೆ? ಅಷ್ಟೇ ಸಾಕಲ್ಲ, ಇದಾಗಬೇಕು ಇವತ್ತೆ. ಅದರಿಂದ ಬೇಕೇ ಬೇಕಿಲ್ಲ. ಅದರಲ್ಲಿ ಬರೀತಾರೆ, ಮಧ್ವಜ ಭಾವಪ್ರಕಾಶಿಯಲ್ಲಿ ಬರೀತಾರೆ, ಆಚಾರ್ಯರು ಮೂಲ ರೂಪದ ಶಕ್ತಿಯನ್ನು ಅವತಾರ ರೂಪದಲ್ಲಿ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಅವತಾರದ ಏನು ಶಕ್ತಿ ಇದೆ ಅದನ್ನು ಪೂರ್ತಿ ಉಪಯೋಗಿಸಲೇ ಇಲ್ಲ ಎಂದು ಕೊಡೋರು, ಎಂದೂ ಉಪಯೋಗಿಸಲಿಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ ಎಷ್ಟಾಕಾಯ್ತು ಅವರಿಗೆ? ಅಲ್ಲಿ ಬರೀತಾರೆ, ಭಾವಪ್ರಕಾಶ ಬರೀಬೇಕಾದ್ರೆ ಅವ್ರು ಉಪಯೋಗಿಸಿದ ಎಷ್ಟು ಶಕ್ತಿ ಅಂತ ಕೇಳಿದರೆ, ಸಾಮರ್ಥ್ಯ ಅಂಶಾಂಶಮೇವಾತ್ರ ಪ್ರಾದುಶ್ಚಕ್ರೇ ಜಗದ್ಗುರು. ಫ್ರಾಕ್ಷನ್ ಆಫ್ ಎ ಫ್ರಾಕ್ಷನ್, ಮತ್ತೆ ಬರೀ ಅಂಶ ಅಲ್ಲ, ಸಾಮರ್ಥ್ಯ ಅಂಶಾಂಶಮೇ ಮಾತ್ರ ಪ್ರಾದುಶ್ಚಕ್ರೇ ಜಗದ್ಗುರು. ಸಾಮರ್ಥ್ಯದ ಅಂಶ ಉಪಯೋಗಿಸಿದ್ರೆ ಹೊರತು ಫುಲ್ ಅಲ್ಲ. ಲಕ್ಷ್ಮಣ ಇದ್ದಾನೀಗ, ಫುಲ್ ಶಕ್ತಿ ಉಪಯೋಗಿಸೋರು ಅವಳನ್ನು ಹೊಡಿಲಿಕ್ಕಾಗಲಿಲ್ಲ. ಫುಲ್ ಶಕ್ತಿ ಉಪಯೋಗಿಸೋರು ಕೂಡ. ಅರ್ಥ ಆಯ್ತಾ? ಈಗ ಇವರೆಷ್ಟು ಅತ್ಯಲ್ಪ ಬೇತತ್ತು ಅವರೇ ಹೇಳ್ತಾರೆ, ಸ್ವಲ್ಪ ಹೊಡೆದಿದ್ದೇನೆ ನಣೆಬರ ಎಷ್ಟಾಗಿದೆ ಅಂತೇಳಿ. ಈಗ ಸರ್ಮೂಲ ಗೀತಾ ಭಾಷ್ಯ ಬರೀತಾರೆ, ಲೇಷತಃ ಸ್ವಲ್ಪ ಬರೆದಿದ್ದೇವೆ. ಅವ್ರ ಶಕ್ತಿ ಎಷ್ಟಿದೆ? ಭಾರಿ ಇದೆ. ಆದರೆ ಅವ್ರ ಶಕ್ತಿಯಷ್ಟು ಬರೆದ್ರೆ ಯಾರಿಗೂ ಓದಲಿಕ್ಕೆ ಬರೋದಿಲ್ಲ. ಕೊನೆ ಏನಾಗುತ್ತೆ ಅಲ್ಲಿಗೆ? ಮೂಡದಷ್ಟೇ ಆಗಿಬಿಡುತ್ತೆ ಹೆಚ್ಚು ಕಡಿಮೆ. ಆದ್ದರಿಂದ ಆಗಬಾರ್ದು ಅಂತ ಹೇಳಿದರೆ ಸ್ವಲ್ಪ ಬರೆದಿದ್ದೇವೆ. ಎಲ್ಲ ಕಡೆ ಹಾಗೇನೆ. ಅವ್ರ ಫುಲ್ ಶಕ್ತಿ. ಉದಾಹರಣೆ ನಮ್ಮಲ್ಲಿ ಒಂದು ಪ್ರಶ್ನೆ ಇದೆ, ಒಂದು ಇದನ್ನು ನೋಡಿ, ಚಿಕ್ಕ ಪದಾರ್ಥ ತೊಗೋಬೇಕು, ಒಂದು ಸೂಜಿ ತೊಗೋಬೇಕು. ಎಷ್ಟು ಶಕ್ತಿ ಉಪಯೋಗಿಸ್ತೇವೆ? ಇರೋ ಶಕ್ತಿಯಲ್ಲೇ ಉಪಯೋಗಿಸೋದಿಲ್ಲ. ಎಷ್ಟು ಉಪಯೋಗಿಸ್ತಾನೆ? ಮಿನಿಮಮ್ ಎಷ್ಟು ಅಷ್ಟೇ. ಹೂ ತೊಗೋಬೇಕು, ಹೇಗೆ ಎತ್ತಾನೆ? ಇಷ್ಟೇ ಇಷ್ಟು. ಅದನ್ನೇ ದೊಡ್ಡ ಬಂಡೆ ಎತ್ತಬೇಕು, ಏನು ಮಾಡ್ತಾನಾಗ? ಜಾಸ್ತಿ. ಅವಾಗ ಆಗಲ್ಲ, ನಮಗೆ ಗೊತ್ತಿದೆ. ಸಣ್ಣ ದೊಡ್ಡ ಬಂಡೆ ಎತ್ತಲಿಕ್ಕೆ ಆಗೋದೇ ಇಲ್ಲ. 3 ಥರ ಸರಿದಾಗ 100 ಸರಿದಾಗ ಕೆಲವೆಲ್ಲ ಫಿಕ್ಸ್ ಆಗಿಬಿಡೋದು. ಆದರೆ ವಾಯುದೇವರು ಹಾಗಲ್ಲ. ಅವರು ಸೂಜಿ ಎತ್ತಬೇಕಾದ್ರೆ ಎಷ್ಟು ಶಕ್ತಿ ಉಪಯೋಗಿಸ್ತಾರೋ ನಾವು ಉಪಯೋಗಿಸ್ತೇವೆ. ಹಾಗೆ ಪ್ರತಿ ಸರ್ತಿ ಏನು ಮಾಡ್ತಾ ಇದ್ರು ಅವರು? ಮಿನಿಮಮ್ ಕಡಿಮೆ ಮಾಡ್ಕೊಂಡು ಉಪಯೋಗಿಸ್ತಾ ಇದ್ರು. ಹೆಚ್ಚು ಉಪಯೋಗಿಸ್ಬಿಟ್ಟು ಏನಾಗುತ್ತೆ? ಒದ್ದೇಟಿಗೆಲ್ಲ ಹೋಗ್ಬಿಡ್ತಾರೆ, ಪದ್ಧತಿ ಆಗುತ್ತೆ. ಎಲ್ಲಿವರೆಗೆ ಆಗ್ಬೇಕು ಅದೀಗ? ಅದೆಲ್ಲ ಕಡಿಮೆ ಬಂದು ಅದು ಮುಗಿಯೋವರೆಗೂ ಕಾಯ್ಬೇಕೀಗ. ಉದಾಹರಣೆ, ಅನ್ನ ಇದ್ರ ತುಂಬ ತಂದಿದ್ದಾನೆ, ಪಾತ್ರೆ ತಂದು ಅನ್ನ ತುಂಬ ತಂದಿದ್ದಾನೆ, ಹಾಕ್ತಾ ಎಷ್ಟಾಗ್ತಾನೆ?
ಸ್ವಲ್ಪ ಬಡಿಸ್ತಾನಲ್ಲ ಹಾಗೆ ಅವ್ರು ಯೋಗ್ಯತೆ ತಕ್ಕಂತೆ ಬಡಿಸೋ ಹಾಗೆ ಇರೋದು ಬೇರೆ ತಂದಿರೋದು ಬೇರೆ ಹಾಕೋದು ಬೇರೆ. ಅದು ವಾಯುದೇವರ ಶಕ್ತಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ತುಂಬ ಜನಕ್ಕೊಂದು ತಪ್ಪಿದೆ. ವಾಯುದೇವ ಅವತಾರ ರೂಪದಲ್ಲಿ ಭಾರಿ ಅಫೆಕ್ಟ್ ಆಗಿಬಿಡುತ್ತೆ. ಅಲ್ಲಿ ಸೂಕ್ಷ್ಮ ವಿಚಾರ ಇದೆ, ಇಲ್ಲ ಅಂತಲ್ಲ. ಅದನ್ನ ಜನಕ್ಕೆ ಕೇಳಿ ತಲೆ ಕೆಡಿಸ್ಬಿಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ವಾಯುದೇವರಿಗೆ ಅವರಿಗೂ ಶಕ್ತಿ ಹ್ರಾಸ ಉಂಟು ಅಂಥೇಳಿ ಎಲ್ಲ ಬಿಟ್ಟು ಅದನ್ನ ಹೇಳ್ತಾ ಸನ್ಯಾನ ಕೂಡ ಬಿಟ್ಟು ಕೂತ್ಬಿಡ್ತಾರೆ, ಅದನ್ನ ಹೇಳ್ತಾ ಕೂತ್ಬಿಡ್ತಾರೆ. ಹಾಗಲ್ಲ. ಮೂಲ ರೂಪ ಅವತಾರ ರೂಪಕ್ಕೂ ಎಷ್ಟಿದೆ ಅಂತ ಕೇಳಿದರೆ ದೇರ್ ನೆಗ್ಲಿಜಿಬಲ್ ಡಿಫರೆನ್ಸ್ ಇಸ್ ದೇರ್. ಅದು ಮುಂದೆ ಬರುತ್ತೆ. ಅದನ್ನೇನು ಮಾಡ್ಬೇಕು ನಾವು ಅದನ್ನು, ನಮಗೆ ಅದು ಉಪಯೋಗ ಇಲ್ಲ. ನಾವು ಏನು ಹೇಳ್ಬೇಕು ಅದಕ್ಕೆ ಎಲ್ಲದಕ್ಕೆ ಎಷ್ಟು ಇಗ್ನೋರ್ ಇಟ್. ಫೈನಲ್ ಸ್ಟೇಜಲ್ಲಿ ಅವತಾರ ಮೂಲ ರೂಪಕ್ಕಿದ್ದಾಗ ಸಮ್ ಡಿಫರೆನ್ಸ್ ಇಸ್ ದೇರ್. ಡಿಫರೆನ್ಸ್ ಬೇರೆ, ಇದು ಬೇರೆ, ವ್ಯತ್ಯಾಸ ಬೇರೆ. ಮೂಲ ರೂಪಕ್ಕೂ ಅದಕ್ಕೂ ನಾವು ವಿಶೇಷ ಬೇರೆ, ಇದು ಬೇರೆ ಅಂತ ಹೇಳ್ತೀವಲ್ಲ ಹಾಗೆ. ದೇವರಲ್ಲಿ ಮತ್ತು ಮಹಾಲಕ್ಷ್ಮಿಯಲ್ಲಿ ಏನಿಲ್ಲ, ಏನೇನೇನೇನೂ ಇಲ್ಲ. ಇವ್ರಿಗೇನಿದೆ ಈಗ ಅವತಾರ ಅಂತ ಹೇಳಿದಾಗ ಏನಾಗುತ್ತೆ, ಆ ರೂಪದ ಈ ರೂಪಕ್ಕೆ ಒಂದು ಬಾಡಿ ಚೇಂಜ್ ಆಗುತ್ತೆ. ಚೇಂಜ್ ಆದ ತಕ್ಷಣ ಏನಾಗಬೇಕಾದ್ರಿಂದ ಒಂದು ರೀತಿ ಎಫೆಕ್ಟ್ ಇದೆ. ಎಂಥದ್ದು ನಮಗೆ ಅರ್ಥ ಆಗೋ ಎಫೆಕ್ಟ್ಗಳಲ್ಲ ಅವೆಲ್ಲ. ಅದನ್ನೇ ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಬಿಡಿದವ್ರಿಗೆ ಏನೋ ಡಿಫರೆನ್ಸ್ ಅವ್ರಿಗೆ ಇಲ್ಲೇ ಇಲ್ಲ ಅಂತ ತಿಳ್ಕೊಂಡು ನಾವು ಎರಡು ಡಿಫರೆನ್ಸ್ ತೋರಿಸ್ಬೇಕು ನಾವೀಗ. ಒಂದು ಡಿಫರೆನ್ಸ್ ಏನೋ ಬೇರೆ ದೇವತೆಗಳಿಗಿರೋ ಹಾಗೆ ಇವ್ರಿಗೆ ಶಕ್ತಿ ಹ್ರಾಸ ಇಲ್ಲ, ಒಂದು ತೋರಿಸ್ಬೇಕು. ಇನ್ನೊಂದು ಲಕ್ಷ್ಮೀನಾರಾಯಣ ಈಕ್ವಲ್ ಆಗಬಾರ್ದು. ಮತ್ತೆ ಅವಾಗ ಏನು ಮಾಡೋದು, ಇನ್ನೊಂದು ಡಿಫ್ರೆನ್ಸ್ ತೋರಿಸ್ಬೇಕು. ಮತ್ತೆ ಎರಡು ಡಿಫ್ರೆನ್ಸ್ ತೋರಿಸ್ಬೇಕಾದ್ರೆ ನಾವು ಸರಿಯಾಗಿ ಹೇಳೋದು ಬಿಟ್ಟುಬಿಟ್ಟು ತಪ್ಪು ಹೇಳ್ಬಿಟ್ಟು ಏನಾಗುತ್ತಾಗ ಇವರಿಗೂ ಉಂಟು ಹಾಗೆ ವಾಯುಸ್ತುತಿ ತಪ್ಪಾಗುತ್ತೆ. ಹಾಗಿದ್ರೆ ತ್ರಿಶ್ವಪ್ಯಾವತ ಯಾಕೆ ಹೇಳಿದ್ದು ಹಾಗಿದ್ರೆ ವಾಯುಸ್ತುತಿ? ಆದ್ದರಿಂದ ಅದು ಹೇಳಿದ್ದು ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಯು ಶುಡ್ ಇಗ್ನೋರ್ ಇಟ್. ಗೊತ್ತಾಯ್ತಾ? ಥಿಯೋರಿಟಿಕಲಿ ಒಂದು ಚೇಂಜ್ ಇದೆ. ಅದೇನು ಅಂತ ಮುಂದೆ ಪ್ರಸಂಗ ಬಂದ ನೋಡ್ಬೋದು. ಹಾಂ ಹಾಂ ಅಭೇದ ಹೇಳೋಕ್ಕಾಗಲ್ಲ. ದೇವ್ರಿಗೆ ಹೇಳಿದಾಗ ಹೇಳಬಾರ್ದು, ಲಕ್ಷ್ಮೀನಾರಾಯಣ ಹೇಳಿದಾಗ ಹೇಳಬಾರ್ದು. ಆ ರೀತಿ 100% ಅಂದರೆ ಅಲ್ಲಿ ಎಷ್ಟೆಷ್ಟು ಇಲ್ಲ. 100% ಪೂರ್ಣವಾದ ಪೂರ್ಣ ಇವ್ರಿಗೆ ಹಾಗೆ ಹೇಳಬಾರ್ದು. ಗೊತ್ತಾಯ್ತಾ? ಬೇರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿ ನಿಮಗೆ ಗೊತ್ತಾಗಲ್ಲ. ಈಗ ವಾಯುದೇವರ ಜ್ಞಾನಕ್ಕೂ ಲಕ್ಷ್ಮೀ ಜ್ಞಾನಕ್ಕೂ ಕೂಡ ಏನಿದೆ, ಸರ್ವಜ್ಞತ್ವ ಇದೆ. ದೇವ್ರ ಬಗ್ಗೆ ಇಬ್ಬರಿಗೂ ಸರ್ವಜ್ಞತ್ವ ಇಲ್ಲ. ಆದರೆ ವಾಯುದೇವರಿಗಿಂತ ಭಾರಿ ಜಾಸ್ತಿ ಇದೆ ಅವರಿಗೆ. ಬೇರೆ ವಿಷಯದ ಬಗ್ಗೆ ಎರಡು ಈಕ್ವಲ್ ಕಾಣುತ್ತೆ. ಅಲ್ಲೂ ಕೂಡ ಏನಿದೆ, ಬೇರೆ ಡಿಫರೆನ್ಸ್. ಅಷ್ಟೇ ಲಕ್ಷ್ಮೀ ಜ್ಞಾನಕ್ಕೂ ನಾರಾಯಣ ಜ್ಞಾನಕ್ಕೆ ಏನಿದೆ, ಅಲ್ಲಿ ಮತ್ತೆ ಡಿಫರೆನ್ಸ್ ಇದೆ. ಎಲ್ಲ ನಮಗೆ ಗೊತ್ತಾಗದಷ್ಟು ಒಂದು ವ್ಯತ್ಯಾಸ ಇದೆ. ಅದು ನಮಗೆ ಗೊತ್ತಾಗೋದೇ ಇಲ್ಲ. ಹಾಗಿದೆ ಕೆಲವು ವಿಷಯದ ಬಗ್ಗೆ ಎಕ್ಸ್ಪರ್ಟ್ಗಳು ಗೊತ್ತಾಗಲ್ಲ. ಆ ಟೈಪ್ ರತ್ನದ ಬೆಲೆ ಕಟ್ಟಬೇಕಾದ್ರೆ ಅವ್ರಿಗೆ ಹೇಳೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರಲ್ಲ, ಆ ರೀತಿ ವ್ಯತ್ಯಾಸ ಇರೋದು. ಏನೋ ಹೌದೌದು, ಅದು ಶರೀರ ಇದೆ. ಆದ್ದರಿಂದಾಗೇನೆ ಅವ್ರಿಗಿಲ್ಲ ಅಂದ್ರೆ ಮುಗಿದೋಯ್ತಲ್ಲ. ಏನೋ ಅದೇ ಹೇಳ್ತೀನಿ. ನೋಡಿದ ತಕ್ಷಣ ಏನಾಗುತ್ತೆ, ನಮಗೆ ವಾಯು ರೂಪದ ಕೆಲಸ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಒಳಗೆ ಕೂತ್ಕೊಂಡು ಮಾಡ್ತಿದ್ದಾರೆ, ನಮಗೆ ಗೊತ್ತಾಗಲ್ಲ. ಪೂರ್ವರೂಪದಿಂದ ಹೊತ್ತಿದ್ದಾರೆ, ಅದು ನಮಗೆ ಕಾಣಿಸೋದಿಲ್ಲ. ಆದರೆ ಭೀಮನಾಗಿ ಮಾಡಿದ್ದ ಹನುಮಂತ ನಮ್ಗೆ ಗೊತ್ತಾಗುತ್ತೆ. ಅದೇ ಅದರಿಂದ ಅವತಾರ ರೂಪದಲ್ಲಿ ಎಷ್ಟು ತೋರಿಸಿದ್ದಾರೆ ಅಂದರೆ ಶಕ್ತಿ ಅರ್ಥ ಮಾಡಿಕೊಂಡ್ರೆ ಮೂಲ ರೂಪ ಅರ್ಥ ಆಗಿಬಿಡುತ್ತೆ ನಮಗೆ. ಆದ್ದರಿಂದ ಬೇಕಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಅದು ಬಿಟ್ಟು ಅಪಾರ್ಥ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಆದ್ದರಿಂದ ಹನುಮದ್ ರೂಪದ ಆರಾಧನೆ ಕಾರಣ ಅದೇನೆ. ಇನ್ನೊಂದು ಪ್ರಶ್ನೆ ಬರುತ್ತಾಗ, ಹನುಮದ್ ರೂಪ ಭೀಮರೂಪ ಒಂದು ರೂಪ ಮೂರು ಆಗಿದ್ದಾಗ ಹನುಮದ್ ರೂಪನೇ ಯಾಕೆ ಪೂಜೆ ಮಾಡಬೇಕಾಗಿದ್ರೆ ಮೂರನ್ನು ಮಾಡ್ಬೋದಲ್ಲ ಒಟ್ಟಿಗೆ, ಅಥವಾ ಒಂದು ರೂಪನೇ ಮಾಡ್ಬೋದು ಅಂತ ಪ್ರಶ್ನೆ ಬಂದರೆ ಅದಕ್ಕೇನು ಉತ್ತರ ಕೊಡ್ತಾರೆ, ಹನುಮದ್ ರೂಪ ಚಿರಂಜೀವಿ ಆಗಿರೋ ರೂಪ. ಗೊತ್ತಾಯ್ತಾ? ಇವತ್ತಿಗೂ ಹನುಮದ್ ರೂಪ ಹಾಗೆ. ಭೀಮರೂಪ ಏನು ಮಾಡಿಬಿಟ್ರು ಅವರು, ತ್ಯಾಗ ಮಾಡಿ ಹೊಟ್ಬಿಟ್ರು. ಆದ್ದರಿಂದನೇ ದೇರ್ ಇಸ್ ಸಮ್ ಡಿಫರೆನ್ಸ್. ಶಕ್ತಿಯಲ್ಲಿ ವ್ಯತ್ಯಾಸ ಇಲ್ಲ. ಆ ಉದಾಹರಣೆ ದೇವ್ರ ರೂಪಗಳೇ ಏನು ತಿಳ್ಕೊಬಾರ್ದು. ಮತ್ತೆ ಇದು ಅಲ್ಲಲ್ಲ ಬಂದು ಎಲ್ಲ ಇದೆ. ಬಟ್ ಲೋಕ ವ್ಯವಹಾರದಲ್ಲಿ ಪರಶುರಾಮ ರೂಪ ಇಲ್ಲೂ ಇದೆ. ಅಶ್ವತ್ಥಾಮ ಬಲಿರ್ವ್ಯಾಸ ಅಂತ ಹೇಳ್ಬೇಕಾದ್ರೆ ವೇದವ್ಯಾಸ ರೂಪ ಇದೆ, ಪರಶುರಾಮ ರೂಪ ಇದೆ. ಬೇರೆ ರೂಪಗಳು ಇದೆ, ಆದರೆ ಈ ರೀತಿ ನಮಗೆ ಅವೈಲೇಬಲ್ ಇಲ್ಲ. ಇವು ಅವೈಲೇಬಲ್ ರೂಪ, ನಾನ್ ಅವೈಲೇಬಲ್ ರೂಪ, ಅದು ವ್ಯತ್ಯಾಸ ಇದೆ. ಅಲ್ಲೂ ಕೂಡ ಏನು ಹೇಳ್ತೀವಿ ಅವಾಗ, ಚಿರಂಜೀವಿ ಭಗವದ್ ರೂಪಗಳು, ಅಲ್ಲದ ಭಗವದ್ ರೂಪಗಳು. ಎಲ್ಲ ರೂಪಗಳು ಏನು ಆ್ಯಕ್ಚುಲಿ ನಿತ್ಯ ರೂಪಗಳು. ಬರೀ ಚಿರಂಜೀವಿ ಅಂದರೆ ಲಾಂಗ್ ಅಂತ ಅರ್ಥ. ನಿತ್ಯ ಅಂದರೆ ನೋ ಚೇಂಜ್. ಉದಾಹರಣೆ ಚಿರಂಜೀವಿಗಳು ಅಂದ್ರೆ ಏನು, ಡೆತ್ಲೆಸ್ ಅಲ್ಲ, ಏನದು ಲಾಂಗ್ ಲೈಫ್ ಅಂತ ಅರ್ಥ. ಚಿರಂಜೀವಿ ಆಗೋರು ಸಾಯ್ಬೇಡ ಅಂತ ಅರ್ಥ ಅಲ್ಲ, ಅದಕ್ಕೆ ಹೆಚ್ಚು ಕಾಲ ಬದುಕು ಅಂತ ಅಷ್ಟೇ ಅರ್ಥ. ಆದರೆ ಇದು ಹಾಗಲ್ಲ, ದೇವರಿಗೆ ಆ ಮಾತೇ ಉಪಯೋಗಿಸಬಾರ್ದು. ಆದರೆ ಅಶ್ವತ್ಥಾಮ ಬಲಿರ್ವ್ಯಾಸ ಸಪ್ತೈತೆ ಚಿರಂಜೀವಿನಃ, ಪರಶುರಾಮ ದೇವರು ಇಬ್ಬರು ಸೇರಿಸಿಬಿಟ್ಟಿದ್ದಾರೆ. ಅದರ ಯಾಕಂದ್ರೆ ನಮಗೆ ಅವೈಲೇಬಿಲಿಟಿ ದೃಷ್ಟಿಯಿಂದ ಹೇಳಿದ್ದೆ ಹೊರತು ದೇವರು ಯಾವಾಗಲೂ ಇದೆ. ಇಲ್ಲೂ ಹಾಗೆ. ಅದು ಇವ್ರಿಗೆ ವ್ಯತ್ಯಾಸ ಇದೆ. ವಾಯುದೇವರಿಗೆ ಅಲ್ಲೂ ವ್ಯತ್ಯಾಸ ಸ್ವಲ್ಪ ಇದೆ. ಮಧ್ವರೂಪ ಈಗಲೂ ಇದೆ. ಬಟ್ ಹನುಮದ್ ರೂಪ ಆಮೇಲೂ ಇರುತ್ತೆ. ಮತ್ತೆ 36,000 ವರ್ಷ ಆದಮೇಲೆ ಏನು ಮಾಡ್ತಾರೆ, ಮಧ್ವರೂಪನ ಮೂಲ ರೂಪದಲ್ಲಿ ಸೇರಿಸ್ಕೊಂಡ್ಬಿಡ್ತಾರೆ. ಹನುಮದ್ ರೂಪ ಹಾಗಲ್ಲ, ಈ ಪೂರ್ತಿ ಕಲ್ಪಗಟ್ಟಲೆ ಇದೆ, ಪೂರ್ತಿ ಇರುತ್ತೆ. ಇದು ಹನುಮದ್ ರೂಪದ ವೈಶಿಷ್ಟ್ಯ. ಅದಕ್ಕೇನಾಯ್ತು, ಈಗ ಹನುಮದ್ ರೂಪದ ಉಪಾಸನೆಗೆ ಮಹತ್ವ ಬಂತು. ಇದೆಲ್ಲ ಮಾಡಿಕೊಂಡ್ರೆ ಹನುಮಂತನ ಪೂಜೆ ಮಾಡದೇ ಇರೋ ಜನಗಳೇ ಇಲ್ಲ ಅಂದರೆ, ಮಧ್ವಾಚಾರ್ಯ ಪೂಜೆ ಮಾಡಿರೋ ಜನಗಳೇ ಇಲ್ಲ. ಎಂಟೈರ್ ಮ್ಯಾನ್ಕೈಂಡ್ ಏನೇ ಬಿಡಿಸಿದಾಗ ಮಾಧುರೆ ಇವರು ಅದು ಹೇಳೋದಿಲ್ಲ. ಮತ್ತೆ ಆ ಗುಡಿಗೆ ಹೋಗ್ಬಿಟ್ರೆ ಕಷ್ಟ, ನಮ್ಮ ಮಠಕ್ಕೆ ಬರೆದವ್ರ ಕಷ್ಟ ಅಂತ ಹೇಳೋದಿಲ್ಲ. ಹೇಳಬಾರ್ದು ಯಾವಾಗಲೂ ಕೂಡ. ಯಾವಾಗ ಏನು ಮಾಡ್ಬೇಕು, ಅದನ್ನು ವಿಷಯ ಗೊತ್ತಾದರೆ ಜನಗಳಿಗೆ ಕನ್ಫ್ಯೂಷನ್ನೇ ಇಲ್ಲ. ಆಗ
ಹನುಮಾನ ಮತ ಹೇಳಿದ್ರೆ ಅರ್ಥ ಬದ್ಧ ಮತ ಅರ್ಥ ಆಗಲ್ಲ. ಯಾವ್ದು ಅರ್ಥ ಆಗುತ್ತೆ ಅವರಿಗೆ? ಸಿಂಪಲ್ ಅದು. ಆ ರೀತಿ ಹೇಳೋದ್ರಿಂದ ಜನಕ್ಕೆ ಯಾರು ಒದ್ದಾಡಬೇಕಾಗಿಲ್ಲ ಏನು ಕೂಡ. ಅದು ಹೇಳೋದಿಲ್ಲ ಆದ್ದರಿಂದ ತಪ್ಪೋಗ್ಬಿಡು. ಹಾಂ, ಏನಿದೆ? ಹಾಂ, ನಾಶದ ಮಾತು ಅವಾಯ್ದವ್ರು ಉಪಯೋಗಿಸ್ತಾರೆ, ಪದಗಳನ್ನ ಉಪಯೋಗಿಸ್ಬಾರ್ದು. ಹಾಂ, ಇವತ್ತು ರಿಟೈರ್ಮೆಂಟ್ ಬೇರೆ, ಸಸ್ಪೆನ್ಷನ್ ಬೇರೆ. ರಿಟೈರ್ಮೆಂಟ್ ಬೇರೆ, ಸಸ್ಪೆನ್ಷನ್ ಬೇರೆ, ವಾಲಂಟರಿ ಬೇರೆ. ಎಷ್ಟು ಡಿಫ್ರೆನ್ಸ್ ಇದೆ ಈಗ. ಎಲ್ಲ ಆಫೀಸ್ಗೆ ಹೋಗದೇ ಇರೋರೆ, ಎಷ್ಟು ವ್ಯತ್ಯಾಸ ಇದೆ ಈಗ. ಇವು ಸ್ವಚ್ಛಂದ ಮೃತ್ಯು, ತಾವು ಇಷ್ಟಪಟ್ಟು ದೇಹ ಬಿಟ್ಟು ಹೋಗ್ತಾರೆ, ಅದು ಬೇರೆ. ಇವತ್ತು ನಾವು ಹೇಗೆ ಇದು ನೋಡಿ ಬಂದೆ, ಈಗ ಈ ಚರ್ಮ ತೆಗೆದ್ರೆ ರಕ್ತ ಗಾಯ ಶುರುವಾಗುತ್ತೆ, ನೋವು. ಈ ಶಾಲ್ ತೆಗಲಿಕ್ಕೆ ಏನೂ ನೋವಿಲ್ಲ, ಆ ಥರ ಅವ್ರ ದೇಹ ಇರೋದು. ದೇಹ ತೆಗೆದುಬಿಟ್ರೆ ಓದೋಗುತ್ತೆ ಅಷ್ಟೇ. ನಮ್ಮ ದೇಹ ಹಾಗಲ್ಲ, ಏನಾವಾಗ ಚರ್ಮ ಕಿತ್ತಬೇಕದು, ರಕ್ತ ಇದು ಹಿಂಸೆ ಅವ್ರು ಯಾವ್ಯಾವುದೂ ಇಲ್ಲ. ಮುಂದೆ ಅದೆಲ್ಲ ಇಲ್ಲೇ ಬರುತ್ತೆ. ಯಾಕೆ ಕೇಳ್ತೀರಿ? ಬೇಕಾಷ್ಟು ಬರುತ್ತೆ ಇದರಲ್ಲಿ. ಹೆಸರಿಗೆ ಈ ಶ್ಲೋಕ ಇದೆ ವಾಯುದೇವರ ಬಗ್ಗೆ ಬಹಳಷ್ಟು. ಒಂದೊಂದು ಪದದಲ್ಲೂ ಎಷ್ಟು ಮಹಿಮೆ ಹೇಳ್ತಾರೆ ಅವ್ರ ಮಹಿಮೆನ. ಹೌದು, ಅವ್ರ ಇಚ್ಛಾವರಣೆ ಯಾರು ಕಂಪೇರ್ ಮಾಡಲಿಕ್ಕೆ, ಭೀಷ್ಮರ ಇಚ್ಛಾವರಣೆ ಕಂಪೇರ್ ಮಾಡಬಾರದು. ಅವ್ರ ಇಚ್ಛಾವರಣೆ ವಾಯುದೇವ್ರ ವಿಚಿತ್ರ ಬೇರೆ ಅದು. ಅವ್ರ ಇಚ್ಛಾವರಣಿತ್ವ ಅಂದರೆ ಸ್ವಚ್ಛ ಸ್ವಚ್ಛಂದ ಮೃತ್ಯು. ಛಂದ ಮೃತ್ಯು ಅಂದರೆ ಇಚ್ಛಾವರಣಿ, ಸ್ವಚ್ಛಂದ ಮೃತ್ಯು ಗೊತ್ತಾಗುತ್ತೆ. ಅದು ಇನ್ನೂ ಡಿಫರೆಂಟ್. ಭೀಷ್ಮಾದಿಗಳು ಇಚ್ಛಾವರಣೆ ಆಲಕ್ಕೆ ವಾಯುದೇವರ ಅನುಗ್ರಹ ಬೇಕು. ಇವರಿಗೆ ದೇವರ ಅನುಗ್ರಹ ಒಂದೇ, ಯಾರ್ದು ಬೇಕಿಲ್ಲ. ಎದೀತಿ ಸಿಂಪಲ್ಲಪ್ಪ. ನೀವು ಹೇಳ್ಬೇಕು, ವಾಲಂಟಿಯರ್ ಅಡ್ಮೆಂಟ್ ತೊಗೋಬೇಕು ಕ್ಲರ್ಕ್. ಅವ್ನು ಎಲ್ಲಿ ಪ್ರೊಸೀಜರ್ ಏನಿದೆ ಅವನಿಗೀಗ? ಅಲ್ಲಿ ಕೊಟ್ಟು ಆಫೀಸ್ ಹೆಡ್ಡಿಗೆ ಕೊಟ್ಟು, ಸೂಪರಿಂಟೆಂಡೆಂಟು, ಆಫೀಸ್ ಹೆಡ್ಡು, ಆಮೇಲೆ ಇಲ್ಲಿ ಹೋಗಿ ಅಲ್ಲಿಗೆ ಹೋಗ್ಬೇಕೀಗ. ಡೈರೆಕ್ಟ್ ಬಸ್ಸನ್ನು ಯಾವಾಗ ತಿಳ್ಕೊಂಡಿರ್ಬೇಕು. ಮೂಲ ರೂಪೇ ಯಥಾ ಬಲಜ್ಞಾನಾಧಿಕಂ ಬರಿತಾರೆ ನೋಡಿ. ಇತ್ತ ಮೂಲ ರೂಪೇ ಯಥಾ ಬಲಜ್ಞಾನಾಧಿಕಂ ತಥೈವ. ಎಷ್ಟು ಕ್ಲಾರಿಟಿ ಇದೆ. ಮೂಲ ರೂಪೇ ಯಥೈವ ಆದಿ ಶಬ್ದದಿಂದ ಉಳಿದೆಲ್ಲ ಗುಣಗಳು, ಜ್ಞಾನೇ ವಿರಾಗ್ಯ ಅವೆಲ್ಲ ಬಂತಲ್ಲ, ಅಷ್ಟು ಗುಣಗಳು ವಾಯುದೇವರಲ್ಲಿದೆ. ಕಪಿರೂಪ ಉದಾಹರಣೆಗೆ, ಕಪಿರೂಪದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಾವು? ಜ್ಞಾನ ಎಕ್ಸ್ಪೆಕ್ಟ್. ಮನುಷ್ಯ ತಪ್ಪು ಮಾಡಿ ಏನಂತಾರೆ? ಕಪಿ ಅಂತಾರೆ. ಆ ಕಪಿ ರೂಪದಲ್ಲಿ ಹೇಗಿದ್ದಾರೆ? ಇಂದ್ರಾದಿ ದೇವತೆಗಳಿಂದ ರುದ್ರದೇವರಿಂದ ಮೇಲಿದ್ದಾರೆ. ಆ ರೂಪ ಕಪಿ ರೂಪದಲ್ಲೂ ಹಾಗೆ ಇದ್ದಾರೆ. ಏನು ಎಫೆಕ್ಟ್ ಆಗಲಿಲ್ಲ ಅವರಿಗೆ? ರೂಪ ಎಫೆಕ್ಟ್ ಆಗಲೇ ಇಲ್ಲ. ಗೊತ್ತಾಯ್ತಾ? ಎಲ್ಲಿದ್ದರೂ ಅವ್ರಿಗೆ ನೋ ಚೇಂಜ್. ಇದು ವಿಶೇಷವಾದ ವೈಶಿಷ್ಟ್ಯ ವಾಯುದೇವರು. ಮೂಲ ರೂಪೇ ಯಥಾ ಬಲಜ್ಞಾನಾಧಿಕಂ ತಥೈವ ವಪುಷೇ ಅವತಾರಾಯ ಧಾಯಿ. ವಪುಷೆ ಅವತಾರ ಮಾಡೋದಕ್ಕೋಸ್ಕರವಾಗಿ ಧಾಯಿ ಅಧಾಯಿ ಇತ್ಯರ್ಥ. ತಮ್ಮ ಮೂಲ ರೂಪದಷ್ಟು ಧರಿಸಿದರು ಅಧಾಯಿ ಇತ್ಯರ್ಥ. ತತ್ರ ಧಾಯಿ ಅಲ್ಲೇ ಜನಿ ಅಜನಿನ ಧಾಯಿ ಅಧಾಯಿ ಅಂತ ಅರ್ಥ. ತತ್ರ ಇದಿಷ್ಟು ಮೂಲ ರೂಪದ ವೈಶಿಷ್ಟ್ಯ. ಬಡಿರ್ಥ ತದ್ವಪುಷೆ ಧಾಯಿ ದರ್ಶತಂ ದೇವಸ್ಯ ಭರ್ಗಃ ಸಹಸಃ ಯತಃ ಅಜನಿ. ಇದನ್ನಿಟ್ಕೊಂಡೆ ಇದಿಷ್ಟು ಕೂಡ ಯಾವುದರ ಅರ್ಥ ಬಂತೀಗ? ಎಷ್ಟೇ ತ್ರಿಣ್ವಯಿತಾನೆ ವೇದವಚನೆ ರೂಪಾಣಿ ಸರ್ವಾಣ್ಯಪಿ. ಗೊತ್ತಾಯ್ತಾ? ಬಟ್ ಅಲ್ಲಿ ಬಟ್ ಇದ್ದೇ ಇದೆ. ಬಟ್ ತದ್ದರ್ಶತ ಮಿಥಮೇವ ನಿಹಿತಂ. ಆಚಾರ್ಯ ಮಾತದು. ಬಟ್ 18 ಗಂಟೆಲಿ ಕೋಟ್ ಮಾಡ್ತಾರೆ ಆಚಾರ್ಯ ತಾವೇ ಬರೆಯೋ ಮಾತಿದೆ. ಯಾವ ಬಡಿತಾ ಸೂಕ್ತದಲ್ಲಿ ಯಾವ ವಾಯುದೇವ ಅವತಾರತ್ರಯ ಅಂತ ನಿರೂಪಿತ ಆಗಿದೆ, ಆ ವಾಯುದೇವರೇ ತಾವು ಎಂಬುದನ್ನು ಆಚಾರ್ಯರ ಗ್ರಂಥಗಳು ಈ ರೀತಿ ಜಗತ್ತಲ್ಲಿ ಯಾರೂ ಕೂಡ ಆ ರೀತಿ ಹೇಳಿಲ್ಲ. ಹೇಳಿ ಅದು ಪ್ರೂವ್ ಮಾಡಿ ತೋರಿಸಿದ್ರು. ಏನೇನು ಬೇಕು ಕೇಳಿ ಕೊಡ್ತೀನಿ ಅಂತ ತೋರಿಸಿ. ಜಟ್ಟಿಗಳು ಬಂದರು, ಅವ್ರು ಬಂದರು, ಏನು ಕೇಳಿದ್ರು ಉತ್ತರ ಕೊಟ್ಟರು ಆಚಾರ್ಯ. ಏನ ಅದೇ ಅರ್ಥ ಅದಕ್ಕೆ. ಪ್ರವರ ಅಂದ್ರೆ ಏನು? ಪ್ರವರ ಅಂದ್ರೆ ಏನು? ವರ ಅಂದರೆ ಶ್ರೇಷ್ಠ, ಪ್ರವರ ಅಂದರೆ ಭಾರಿ ಶ್ರೇಷ್ಠ. ಗೋತ್ರ ಪ್ರವರ ಅಲ್ಲ ಅದು. ಅಲ್ಲಿ ಪ್ರವರ ಬೇರೆ, ಇಲ್ಲಿ ಪ್ರವರ ಬೇರೆ. ವರ ಅಂದರೆ ಶ್ರೇಷ್ಠ. ಪ್ರಕೃಷ್ಟೇನ ವರ, ಪ್ರಕೃಷ್ಟಶ್ಚಾಸೋ ವರಶ್ಚ. ಏನ ದ್ವಿಜ ಅಂದ್ರೆ ಏನು? ದೇವತೆಗಳು. ದ್ವಿಜಗಣ ದೇವತೆಗಳ ಗುಂಪು, ಅದರ ಮಧ್ಯದಲ್ಲಿ ಪ್ರವರ ಶ್ರೇಷ್ಠರಾಗಿದ್ದೆ. ವಾಯುರ್ ದೇವದೇವೋ ವಿಶಿಷ್ಟ. ದೇವತೆಗಳಲ್ಲೂ ವಿಶಿಷ್ಟರಾದವರು ವಾಯುದೇವರು. ಆ ಅರ್ಥ ಬರ ಹೇಳಿದ್ದಾರೆ. ಮೂಲ ರೂಪಂ ಯಥಾ ಬಲಜ್ಞಾನಾಧಿಕಂ ತಥೈವ ಉಪುಷೆ ಅವತಾರಾಯ ಧಾಯಿ ಅಧಾಯಿ ಇತ್ಯರ್ಥ. ತತ್ರ ಪ್ರಥಮಾವತಾರಸ್ಯ ನಾಮ ವ್ಯಾಪಾರಂ ಚಾಹ ಯದಿತಿ. ಇಷ್ಟು ಮುಗಿತು. ಪ್ರಥಮಾವತಾರ ಅಂತ ಹೇಳ್ತಾರೆ. ಏನು ಪ್ರಥಮಾವತಾರಲ್ಲಿ ಏನಪ್ಪ ಮಾಡಿದರು? ವಾಯುದೇವರ ಮೂಲ ರೂಪ, ಅವತಾರ ರೂಪಗಳು ಎಲ್ಲದರ ಪರಿಚಯ ಮಾಡಿಕೊಡ್ತಾ ಮತ್ತು ಅವನು ಏನೇನು ಮಾಡಿದರು ಆ ಕಾರ್ಯದಲ್ಲಿ. ಮೊದಲನೇ ರೂಪ ಯದೀಂ ಯತ್ ಈಂ ಉಪ ಹೊರತೆ ಸಾಧತೆ ಮತಿ ಋತಸ್ಯ ಧೇನಾಹ ಅನಯಂತ ಅಸಸ್ರುತಃ ಯದಿತಿ. ಯತ್ ಪ್ರಥಮಂ, ಯತ್ ಅಂದರೆ ಪ್ರಥಮಂ, ವಪುಹು ಮೊದಲನೇ ರೂಪ, ತತ್ ಮತಿ, ಮತಿ ಶಬ್ದ ವಾಚ್ಯಂ. ಮೊದಲನೇ ರೂಪಕ್ಕೆ ಏನಂತ ಹೆಸರಿದೆ? ಮತಿ ಅಂತ ಹೆಸರಿದೆ. ಮತಿ ಅಂದರೆ ಏನು? ಹನುಮ, ಹನುಶಬ್ದೋ ಮತಿವಾಚಿ.
ಹನುಮಾನ್ ಮತಿ ಶಬ್ದಿತಃ. ಹನುಮಾನ್ ಅಂತ ಅರ್ಥ. ಮತಿ ಶಬ್ದಕ್ಕೆ ಏನಂತ ಅರ್ಥ? ಹನುಮಾನ್. ಹನು ಅಂದರೆ ಜ್ಞಾನ, ಮತಿ ಅಂದರೆ ಜ್ಞಾನ, ಜ್ಞಾನವಾನ್ ಅಂತ ಅರ್ಥ. ಹನುಮಂತನ ಜ್ಞಾನವಾನ್ ಅಂತ ಕರೆದ್ರು. ಮನುಷ್ಯ ಬರೀ ಮನುಷ್ಯನ ಜ್ಞಾನವಂತ ಅಂತ ಕರೆಯೋದಿಲ್ಲ, ಅವನು ಓದಿದ ಮೇಲೆ ಜ್ಞಾನವಂತ ಅಂತ ಕರೀತಾರೆ. ಕಪಿಗಳು ಜ್ಞಾನವಂತ ಆಗೋದೇ ಇಲ್ಲ. ಆದರೆ ಫಸ್ಟ್ ಗುಣನೇ ಯಾವುದವ್ರದ್ದು? ಜ್ಞಾನ. ಜ್ಞಾನೇ ವಿರಾಗೆ. ಆದ್ದರಿಂದ ಹನುಮಾನ್ ಏನು ಹೆಸರು ಬಂತು ಅವರಿಗೆ? ಮತಿ ಹಿ ಅಂತಾನೆ ಅವ್ರ ಹೆಸರು. ಮತಿಮಾನ್ ಬೇರೆ, ಮತಿ ಬೇರೆ. ಮತಿಮಾನ್ ಮತಿ ಇರೋನು. ಅವ್ರು ಎಷ್ಟು ಮತಿ ಇದೆ ಅಂದರೆ ಅವರೇ ಮತಿ. ಮತಿ ಘನ ಅಂತೀವಲ್ಲ, ಅವರೇ ಘನ. ಅಷ್ಟರ ಮಟ್ಟಿಗೆ ಮತಿ ಇರೋದ್ರಿಂದ ದೇವರ ಆನಂದನೂ ಹೌದು, ಆನಂದಿನೂ ಹೌದು. ಆನಂದನೂ ಆಗಿದ್ದಾನೆ, ಆನಂದ ಹೊಂದಿದವನೂ ಆಗಿದ್ದಾನೆ. ಎರಡು ಬಂದು ವಿಷ್ಣು ಆನಂದೋ ನಂದನೋ ನಂದಃ. ಭಗವಾನ್ ಭಗಃ ಆನಂದಿ. ದೇವರ ಆನಂದಿನೂ ಹೌದು, ಆನಂದನೂ ಹೌದು. ಆನಂದ ಮುಕುಂದ ಅರವಿಂದನಯನ ಒಂದೇ ಒಂದಂ ಸದಾನಂದಂ. ಯಾತಕ್ಕೆ ಅಂದರೆ ಆನಂದ ವ್ಯಕ್ತಿಯಾಗಿ ಆನಂದ ಹೊಂದಿದ್ದಾನೆ. ಎಷ್ಟು ಆನಂದ ಇದೆ ಅಂದರೆ ಆನಂದ ಘನ. ಎಲ್ಲೆಲ್ಲ ಆನಂದ ಇದೆ ದೇವರಿಗೆ? ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಹೇಳಿದಾಗೆ ಆ ರೋಮ ಆನಂದ, ಆ ನಖ ಆನಂದ, ಆ ಕೇಶ ಆನಂದ. ಇವತ್ತು ಯಾರೋ ಕೂದಲಲ್ಲಿ ಆನಂದ ಇದೆ ಅಂತ ಹೇಳ್ತಾರ, ಕೈಲಿ ಆನಂದ ಅಂತ ಹೇಳ್ತಾರ, ನಮಗೆ ಆನಂದ ಅಂತ ಅಷ್ಟು ಪುಣ್ಯ ಹೇಳಿದರೆ. ಆದರೆ ಅವರು ಎಲ್ಲಿದೆ ದೇವರಲ್ಲಿ ಆನಂದ? ಆನಂದ ಘನ. ಉದಾಹರಣೆಗೆ ಬಂಗಾರದ ವಿಗ್ರಹ ಮಾಡಿದ್ದಾರೆ. ಚಿನ್ನ ಎಲ್ಲಿದೆ ಈಗ? ಎಲ್ಲ ಕಡೆ ಚಿನ್ನ ಇದೆ, ಗೊತ್ತಾಯ್ತಾ? ಚಿನ್ನದ ಕೋಟಿ ಕೊಟ್ಟಿರ್ತಾರೆ, ಆಗ ಒಳಗಿಲ್ಲ ಚಿನ್ನ, ಹೊರಗಷ್ಟೇ, ಒಳಗಿಲ್ಲ. ಚಿನ್ನ ಘನ. ಆದರೆ ಕೆಲಸ ಹೇಳ್ತೀವಿ ಬೆಳ್ಳಿದು ಚಿನ್ನ ಕೋಟಿಗೆ ಚಿನ್ನ ಅಷ್ಟಿದೆ, ಅವಾಗ ಏನಲ್ಲ? ಘನ ಅಲ್ಲ ಆಗ. ಆದರೆ ಚಿನ್ನದ್ದೇ ಲೋಹ ವಿಗ್ರಹ ಆದರೆ ಅದು ಘನ. ಆನಂದ ಘನ, ಜ್ಞಾನ ಘನ. ದೇವರು ಆ ರೀತಿ 100%. ಆದರೆ ವಾಯುದೇವರು ಹೇಳ್ಬೇಕಾದ್ರೆ ಅಂತ ಹೇಳ್ಬೇಕಾಗ ಎಲ್ಲ ಕಡೆ ಜ್ಞಾನ ಇದೆ ಅವರಿಗೆ. ಹಿಂದೂ ಮುಂದೆ ಎಲ್ಲ ಬೇಕಾದ್ರೂ ಜ್ಞಾನ ಇದೆ ಅವರಿಗೆ. ನಮಗೆ ಕಣ್ಣು ತೆಗೆದವ್ರ ಉಪಜ್ಞಾನ ಹೋಯ್ತು, ಕಣ್ಣು ಮುಚ್ಚಿಬಿಟ್ರೆ. ಕಿವಿ ಮುಚ್ಕೊಂಡ್ರೆ ಕಿವಿ ಹೋಯ್ತಾಗ. ಅವ್ರು ಕಣ್ಣು ಮುಚ್ಕೊಂಡು ಕೇಳ್ತಾರೆ, ನೋಡ್ತಾರೆ, ಕಿವಿ ಮುಚ್ಕೊಂಡು ಕೇಳ್ತಾರೆ. ಈ ಶಕ್ತಿ ಇದೆ ದೇವರಿಗೆ. ಅದು ಅಬ್ಸಲ್ಯೂಟ್ ಸೆನ್ಸಲ್ಲಿ, ಇವ್ರದ್ದು ರಿಲೇಟಿವ್ ಸೆನ್ಸಲ್ಲಿ. ಅದಕ್ಕೆ ಹೇಳೋದು ಅತ್ಯಂತ ಅಭೇದ. ಮತ್ತೆ ಕೊನೆಗೆ ವಿಶೇಷ ವ್ಯವಹಾರಕ್ಕೋಸ್ಕರ ವಿಶೇಷ ಹೇಳಬೇಕಷ್ಟೆ. ಘನ ಎಂಬ ಪದ ಮರಿಬಾರ್ದು ದೇವರಿಗೆ. ಆನಂದ ಘನ, ಜ್ಞಾನ ಘನ, ಪ್ರತಿಯೊಂದು ವೀರ್ಯ ಘನ, ಬಲ ಘನ, ಎಲ್ಲದಕ್ಕೂ ಘನ ಸೇರಿಸ್ಬೇಕು ದೇವರಿಗೆ. ಅದನ್ನು ಹೇಳೋದಕ್ಕೆ ಮಯ ಅಂದ್ರೆ ಒಂದೇ, ಘನ ಅಂದ್ರೆ ಒಂದು. ಹಾಂ, ಅದೇ ಹೇಳಿ. ಅಧಾಯಿ ಇತ್ಯರ್ಥ. ತತ್ರ ಪ್ರಥಮಾವತಾರಸ್ಯ ನಾಮ ವ್ಯಾಪಾರಂಚಾಹ ಯದೀತಿ ಯತ್ ಪ್ರಥಮಂ ವಪುಃ ತತ್ ಮತಿ ಮತ್ತತ್ ಮತಿ ಶಬ್ದವಾಚ್ಯಂ ಹನ ಹಿಂಸಾಗತ್ಯೋ ರೀತಿ ಧಾತೋ ಗತ್ಯರ್ಥಾನಾಂ ಜ್ಞಾನಾರ್ಥತ್ವಾತ್ ಮತಿ ಶಬ್ದವಾಚ್ಯಮಿತಿ ಭಾವಃ. ಅದು ಹೇಗೆ ಬಂತು ನಿಮಗೆ ಅಂತ ಪ್ರಶ್ನೆ. ಈಗ ಇರೋದು ಹನುಮಾನ್ ಅಂತೇಳಿ, ನೀವು ಮತಿ ಅಂತ ಹೇಗೆ ಕರಿತೀರಿ ಅದನ್ನು ಅಂದರೆ ಅನುಹಿಂಸಾಗತ್ಯೋ ಧಾತು ಬಂದಿರೋದು ಹೀಗೆ. ಹನು ಹಿಂಸಾ ಮತ್ತು ಗತಿ ಅಂತ ಎರಡು ಅರ್ಥ ಐತಿ. ಹನು ಧಾತುವಿಗೆ ಎರಡು ಅರ್ಥ, ಒಂದು ಹಿಂಸೆ, ಇನ್ನೊಂದು ಅರ್ಥ ಗತಿ. ಹಿಂಸೆ ಅರ್ಥ ಇಲ್ಲಿ ಬೇಕಿಲ್ಲ, ಯಾಕೆ ನಮಗೆ ಬೇಕು ಇನ್ನೊಂದು ಅರ್ಥ ಗತಿ. ಗತಿ ಅಂದ್ರೇನು? ಜ್ಞಾನ. ಸೊ ಗತಿಮಾನ್ ಅಂದ್ರೇನು? ಜ್ಞಾನವಾನ್ ಅಂತ ಅರ್ಥ. ಎಷ್ಟು ಜ್ಞಾನ? ತುಂಬ ಜ್ಞಾನ, ಅದಕ್ಕೆ ಮತಿ ಅಂತ ಬಂತು ಅಷ್ಟೇ. ಗತಿ ಇಜ್ಕೊಟ್ಟು ಮತಿ, ಗತಿ ಜ್ಞಾನ ಮತಿ. ಆದ್ದರಿಂದ ಮತಿಮಾನ್ ಅಂದ್ರು ಒಂದೇ, ಮತಿ ಅಂದ್ರು ಒಂದೇ, ಅದಕ್ಕೆ ಹಾಗೆ ಬಂತು ಅಂತೇಳಿ. ಧಾತೋ ಗತ್ಯರ್ಥಾನಾಂ ಜ್ಞಾನಾರ್ಥತ್ವ. ಎಲ್ಲಿ ಗತಿ ಹೇಳ್ತಕ್ಕಂಥ ಪದ ಇದೆಯೋ ಅದಕ್ಕೆ ಜ್ಞಾನ ಅಂತನೂ ಅರ್ಥ ಇದೆ. ಮತಿ ಶಬ್ದವಾಚ್ಯಮಿತಿ ಭಾವ. ಹನವಾನಿತಿ ವಕ್ತವ್ಯಂ ಸರ್ವದಾ ಜ್ಞಾನಶೀಲತ್ವ ದ್ಯೋತನಾಯ ಉದ್ವಯೇ ಕೃತೆ ಹನುಮಾನಿತಿ ಭವತಿ. ಆದರೂ ಒಂದು ಪ್ರಾಬ್ಲಮ್ ಬರುತ್ತೆ. ಆಗ ಹನವಾನ್ ಅಂತ ಆಯ್ತು. ಹನ ಧಾತು ಅದು, ಹನು ಧಾತು ಅಲ್ಲ, ಹನ ಧಾತು ಇರೋದು. ಹನುಮಾನ್ ಆಗಲಿ ಹನವಾನ್ ಆಯ್ತು. ನೀವು ಎರಡು ಚೇಂಜ್ ಮಾಡ್ಕೊಂಡಿದ್ದೀರಿ. ಏನೇನು? ಹನ ಹೋಗಿ ಹನು ಆಯಿತು, ವಾನ್ ಹೋಗಿ ಮಾನ್ ಆಯಿತು. ಗೊತ್ತಾಯ್ತಾ? ಇವ್ಯಾಕೆ ಚೇಂಜ್ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಅದಕ್ಕೊಂದು ಕಾರಣ ಕೊಡ್ತಾರೆ. ಮತ್ತೆ ಇಷ್ಟೆಲ್ಲ ಆದಾಗ ಬೇರೆಯವರಿಗೆಲ್ಲ ಕಾರಣ ಕೊಟ್ಟಾಗ ಏನಂದು ಬಿಡ್ತಾರೆ ಅವರು? ಏನೋ ಹೇಳ್ತಾರಲ್ಲ, ಆಚಾರ ಫುಲ್ ಸಪೋರ್ಟ್ ಕೊಡ್ತಾರೆ, ಕೊಟೇಶನ್ ಕೊಡ್ತಾರೆ ಅದಕ್ಕೆ. ಅವಾಗ ಏನಾಯ್ತು? ಅದು ಪ್ರೂವ್ಡ್. ಅದು ಕೆಲಸ ದೊಡ್ಡ ಮನೆ ತೋರಿಸಿ ನಂದು ಅಂತ ಹೇಳಿದೆ, ಯಾರು ಹುಚ್ಚ ಅಂತ ತಿಳ್ಕೊಟ್ರು. ಸೇಲ್ಡ್ ಹಿಡಿದು ತೋರಿಸ್ತಾ ಒಪ್ಬೇಕಾಗ ಏನು ಮಾಡಬೇಕಾಗ? ಬಟ್ ಸುಮ್ಮನೆ ಕಂಡದ್ದೆಲ್ಲ ನಂದು ಅಂತ ಹೇಳ್ತಾರೆ, ಹುಚ್ಚ ಅಂತ ಕರೆದು ಬಿಡ್ತಾರೆ. ಅದಕ್ಕೆ ಇದು ಕೊಟ್ಟು ಏನಾಗುತ್ತಾಗ? ಪ್ರೂಫ್ ಕೊಟ್ಟರೆ ಒಪ್ಪಲೇಬೇಕು. ಪ್ರೂಫ್ ಅದು ಏನು ಹೇಳ್ತಾರೆ ನೋಡಿ. ಅದೇನಾಯಿತು ಅಂದರೆ ಹನವಾನಿತಿ ವಕ್ತವ್ಯೇ, ಹನವಾನ್ ನನ್ನ ರೂಪ ಬರಬೇಕಾಗಿತ್ತು. ಆದರೆ ಸರ್ವದಾ ಜ್ಞಾನಶೀಲತ್ವ ದ್ಯೋತನಾಯ ಉದ್ವಯೇ ಕೃತೆ. ಹನು ಯಾತಕ್ಕಾಯ್ತು ಅಂದರೆ ತಾಚ್ಛಲ್ಯಾರ್ಥೆ ಅಂತ ಕರೀತಾರೆ. ತಾಚ್ಛಲ್ಯಾರ್ಥ ಅಂದ್ರೇನು? ಸ್ವಭಾವ ಅಂತ ಹೇಳಬೇಕಾಗಿದೆ. ಜ್ಞಾನ ಅಕ್ವೈರ್ಡ್ ಅಲ್ಲ, ಅದು ಹೇಗಿದೆ ನ್ಯಾಚುರಲ್ ಹೇಳಿದ್ರೆ ಅಂತ ಹೇಳಿದ್ರು. ಹನ ಹೋಗಿ ಏನಾಯ್ತು? ಅದು ಹನು ಆಯ್ತು. ಆಯ್ತಾ? ತೃತೀಯವತ್ಸೆ ಅದು ಬೇರೆ, ತೃತೀಯವತ್ಸೆ ಅಲ್ಲಿ ಬೇರೆ, ಅದು ಅಲ್ಲಿ ಹೇಳೋದು ಕರ್ಮ ಬೇರೆ. ಪದಕ್ಕದು ಇಲ್ಲಿ ಧಾತು ಹೇಗೆ ಬಂತು ಅಂತ ಕೇಳಿ ಪ್ರತ್ಯಯ ಬೇರೆ ಇದೆ. ಪ್ರತ್ಯಯ ಬಂದು ಎರಡು ಅದನ್ನು ಹೇಳ್ಬೋದು, ಇದನ್ನು ಹೇಳ್ಬೋದು. ಯಾವಾಗ ಇದನ್ನು ಮೊದಲು ಹೇಳಬೇಕು. ಯಾಕೆಂದರೆ
ಇದು ಎಲ್ಲರೂ ಅಕ್ಸೆಪ್ಟ್ ಆಗಿರೋದು. ತೃತೀಯೋಚ್ಛ್ವಾಯ ಬಂದು ಮಹಾವ್ಯಾಕರಣ, ಇದು ನಮ್ಮ ವ್ಯಾಕರಣದಲ್ಲೇ ಬರುತ್ತೆ. ಈ ಪಾಣಿನಿ ವ್ಯಾಕರಣದ ಪ್ರಕಾರ ಕೂಡ ಏನಿದು ಹೂ ಬಂದ್ಬಿಟ್ರೆ ಏನಾಗುತ್ತೆ, ಅದು ತಾಚ್ಛೀಲ್ಯ ಅಂತ ಕರೀತಾರೆ. ಎಲ್ಲಿ ಬಂತದು? ತತ್ವೋದ್ಯೋತ ಆರಂಭದಲ್ಲಿ ಬಂದಿತ್ತು. ಎಲ್ಲಿ? ಸರ್ವತ್ರ ಕೆಲ ಸಚ್ಛಕ್ತಿ ಸ್ವತಂತ್ರೋ ಅಶೇಷ ದರ್ಶನ ನಿತ್ಯಾತಾದೃಶ ಚಿತ್ತೇತ್ಯ ಎಂತ ಇಷ್ಟೋ ನೋ ರಮಾಪತಿ ಅಂತ ಹೇಳ್ಬೇಕಾದ್ರೆ ಎಂತ ಯಂತ್ರು ಅಂತ ಬಂತ, ಅಲ್ಲಿ ಹೂ ಅಂತ ಬಂತು. ಎಂತ ಯಂತ್ರು ಹೂ, ಅಲ್ಲಿ ಅರ್ಥವಿದ್ದೆಲ್ಲ ಟೀಕಾರ ಬರೆದಿದ್ದಾರೆ ಹೇಳ್ಬೇಕಾದ್ರೆ. ಗೊತ್ತಾಯ್ತಾ? ಹೂ ಶಬ್ದ ಬಂದ್ಬಿಟ್ಟಾಗ ಅದು ಏನು ತೋರಿಸುತ್ತೆ? ತಾಚ್ಛೀಲ್ಯ. ತಾಚ್ಛೀಲ್ಯ ಅಂದ್ರೇನು? ದಟ್ ಈಸ್ ಇಸ್ ಸ್ವಭಾವ. ಅದಕ್ಕೆ ಅಕ್ವೈರ್ಡ್ ಜ್ಞಾನ ಇದ್ದರೆ ಹನವಾನ್, ಭಾರಿ ಓದಿದ್ದಾರೆ ಹನವಾನ್ ಅನ್ಬೋದು. ಆದರೆ ಒಳಗೆ ತಿಳ್ಕೊಬಿಟ್ಟಿದ್ದಾರೆ ಅಂದರೆ ಅದು ಕೇಳಿ ಅಚ್ಯುತ ಪರೀಕ್ಷರು ಭಾಗದ ಜನ್ಮದಲ್ಲೇ ಓದಿಲ್ಲ ನೀವು, ಹೇಗೆ ಹೇಳ್ತೀರಿ ಅಂದರೆ ನನಗೆಲ್ಲ ಗೊತ್ತು ಅಂತ ಹೇಳಿದ್ರಲ್ಲ ಹಾಗೆ. ಆ ಪ್ರೂವ್ ಅದನ್ನ ಕೊಟ್ಬಿಟ್ರೆ ಆಗ ಹನುಮಾನ್ ಅಂತ ಕರಿಬೇಕು, ಇಲ್ಲೋದ್ರಿಲ್ಲ. ಬಾರನ್ ಗ್ರೇಟ್ ಬೇರೆ, ಆಮೇಲೆ ಗ್ರೇಟ್ ಆಗೋದು ಬೇರೆ. ಹನುಮಾನಿತಿ ವಕ್ತವ್ಯ ಸರ್ವದಾ ಜ್ಞಾನಶೀಲತ್ವ. ಒಂದು ಸರ್ವದಾ ಇರೋದು ಜ್ಞಾನಶೀಲ, ಜ್ಞಾನ ಸ್ವಭಾವ ಎಲ್ಲ ಕಾಲಕ್ಕೂ ತೋರಿಸ್ತಾರೆ. ಮತ್ತೆ ಅದು ಎಲ್ಲ ಕಾಲಕ್ಕೂ ತೋರಿಸ್ತಾರೆ. ಒಂದು ಏಜ್ ಅರ್ಜುನನಿಗೆ ಪ್ರಯಾರಿಟಿ ಬಂದಿತ್ತು, ಗಾಂಡೀವ ಹೋದ್ಮೇಲೆ ಫುಲ್ ಫ್ರೆಂಡ್ಸ್ ಬಂತು ಅರ್ಜುನನಿಗೆ, ಮೊದಲಿಲ್ಲ. ಆದರೆ 10 ದಿವಸದ ಕೂಸು ಬಿದ್ದರೆ ಆಯ್ತು, ಬಂಡೆ ಹೊಡೆದೋಯ್ತು. ಅವರೆಲ್ಲ ಅಂಥ ಮಹಿಮೆ ಕಂಡಿಲ್ಲ. ಅದೇನರ್ಥ ಅದಕ್ಕೀಗ? ಯಾವಾಗಲೂ ಇಲ್ಲ ಮತ್ತು ನ್ಯಾಚುರಲ್ ಆಗಿಲ್ಲ, ಅಸ್ತ್ರ ಡಿಪೆಂಡೆನ್ಸ್ ಇದೆ. ಎರಡೂ ಹೇಳೋದಕ್ಕೋಸ್ಕರ ಜ್ಞಾನಶೀಲತ್ವ ದ್ಯೋತನಾಯ ಉದ್ವಯೇ ಕೃತೆ ಹನುಮಾನಿತಿ ಭವತಿ ಋತಸ್ಯ. ಈ ರೂಪ ಇಷ್ಟು ಬರೆದಿದ್ದಾರೆ ಅಷ್ಟೇ. ಅದು ಭಾಳ ಡಿಟೇಲಾಗಿ ಲಕ್ಷ್ಮೀನಾಥ ತೀರ್ಥರು ಅಂತ ಒಬ್ಬರು ವ್ಯಾಸರಾಮಠದ ಸ್ವಾಮಿಗಳು, ಅವರು ಇದು ಚಂದ್ರಿಕಾ ನ್ಯಾಯಾಮೃತಕ್ಕೆಲ್ಲ ಅರ್ಥ ಬರಿಬೇಕಾದ್ರೆ ಒಂದು ಹನುಮದ್ಭಾಷ್ಯ ಸೂಚಿತ ಮುಚ್ಯತೆ ಅಂತ ಬರೀತಾರೆ. ಅಲ್ಲಿ ಹೇಳಬೇಕಾದ್ರೆ ವ್ಯಾಸರಾಜರು ಬರೀತಾರೆ, ಪರೋಕ್ತೆ ದೂಷ್ಯಯೇ ವಾಂಶಃ ಮಿತೈ ಶಬ್ದೈರನುದ್ಯತೆ. ಬೇರೆ ಭಾಷೆಗಳನ್ನು ಅನುವಾದ ಮಾಡ್ತೇವೆ ನಾವು, ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ಅನುವಾದ ಮಾಡಿಬಿಡ್ತೇವೆ. ದೂಷಣಂಚಾಸ್ಯ ಶ್ರೀಮದ್ ಹನುಮದ್ಭಾಷ್ಯ ಸೂಚಿತ ಮುಚ್ಯತೆ. ಅದು ಏನು ಖಂಡನೆ ಎಂಬುದನ್ನು ನಾವು ಹನುಮದ್ಭಾಷ್ಯದ ಪ್ರಕಾರ ಹೇಳ್ತೇವೆ. ಮಧ್ವಭಾಷ್ಯ ಅದು ಏನಂತ ಹೇಳಿದ್ರು ಅವರು? ಹನುಮದ್ಭಾಷ್ಯ ಅಂತ ಕರೆದು. ಅಲ್ಲಿ ಹನುಮತ್ ಪರದ ಹೇಗೆ ಬಂತು ಇಡೀ ಒಂದು 2 ಪುಟ ಬರೀತಾರೆ. ಅವರು ಎಲ್ಲ ವ್ಯಾಕರಣನ ಸೇರಿಸಿಬಿಟ್ಟು ಎಷ್ಟೆಷ್ಟು ಬರುತ್ತೆ ಪ್ರೂವ್ ಮಾಡ್ತಾರೆ. ಯಾಕೆ ಇವ್ರು ಮಾಧ್ವರು ಏನೋ ಹೇಳ್ತಾರೆ ಅಂತ ಆಗಬಾರ್ದು ಅಂಥೇಳಿ ಫುಲ್ ವ್ಯಾಕರಣದ ಪ್ರಕಾರ, ವ್ಯಾಕರಣದ ಪ್ರಕಾರ ಡಿಫರೆಂಟ್ ಇದು ಕೊಟ್ಟೆಲ್ಲ ಹೇಳ್ತಾರೆ. ಅದು ಯುನಿಕ್. ಅದು ಬದರ ಟಿಪ್ಪಣಿ ಆ ಭಾಗ ಎಷ್ಟು ವಿಸ್ತಾರ ಬೇರೆ ಎಲ್ಲೂ ಸಿಗೋದು. ಹನುಮತ್ ಶಬ್ದಕ್ಕೆ ಭಾಳ ಡೀಟೇಲ್ಡ್ ಇದು ಕೊಟ್ಟಿದ್ದಾರೆ. ಹಾಂ, ಅದನ್ನೇ ಹೇಳ್ತಿದ್ದೀಗ. ಹನುಮದ್ ಭಾಷೆ ಅಂತ ಬರೆದಾಗ ಆ ಪದ ಇಟ್ಕೊಂಡ್ರಲ್ಲಿ ಹನುಮದ್ ಭಾಷೆ ಯಾತಕ್ಕೆ ಹೇಳಿದ್ರು ಅಂತ ಬರೋದಲ್ಲಿ ಅಲ್ಲಿಗಿರಲಿ. ಇವತ್ತು ನಾಳೆ ಅದನ್ನು ಕಂಟಿನ್ಯೂ ಮಾಡೋಣ. ಮುಂದೇನಿದೆ? ಹನುಮಾನಿತಿ ವಕ್ತವ್ಯ. ಪ್ರತಿಯೊಂದು ಪದನೂ ಜ್ಞಾಪಕ ಇಟ್ಕೊಂಡು ನಿತ್ಯ ಹೇಳೋದಿದಾದ್ದರಿಂದ, ನಿತ್ಯ ಅಭಿಷೇಕಕ್ಕೆ ಹೇಳಬೇಕು ಪ್ರಾಣದೇವರಿಗೆ. ಆದ್ದರಿಂದ ಅರ್ಧ ಶ್ಲೋಕ ಆಯ್ತು ಅಷ್ಟೇ. ಇನ್ನೂ ಆ್ಯಕ್ಚುಲಿ ಜಾಸ್ತಿ ಆಗುತ್ತೆ. ಅದು ಪರದಲ್ಲಿ ಎಷ್ಟು ಹೇಳಿದ್ರು ವಾದಿರಾಸರು ಒಂದೇ ವ್ಯಾಖ್ಯಾನ ಅಷ್ಟೇ ಹೇಳ್ತಿರೋದಿಲ್ಲ. ಆಮೇಲೆ ಇನ್ನೂ ತುಂಬ ಇದೆ. ಸುಧಾದಲ್ಲಿ ಟೀಕಾರರು ಬರೀತಾರೆ. ವೇದೇಶ ತೀರ್ಥರು, ರಘುತ್ತಮ ಸ್ವಾಮಿಗಳು, ವೇದೇಶ ತೀರ್ಥರು, ವ್ಯಾಸತೀರ್ಥರು, ರಾಯರು, ವಾದಿರ ಎಲ್ಲರೂ ಬರೆದಿದ್ದೆ ಅದಕ್ಕೆ. ಬಡಿತಾ ಸೂಕ್ತ ಒಂದೇ ದಾಪ ಪುಸ್ತಕ. ಬಡಿತಾ ಸೂಕ್ತ ವ್ಯಾಖ್ಯಾನಗಳೇ ಅಷ್ಟಿದೆ ಹೆಚ್ಚು ಕಡೆ. ಅದನ್ನು ನಮ್ಮ ಇದರಲ್ಲಿ ತಾತ್ಪರ್ಯ ವ್ಯಾಖ್ಯಾನದಲ್ಲಿ ಹೆಚ್ಚು ಕೊಟ್ಟಿದೆ. ಅದರ ಯುಕ್ತಿ ಮಲ್ಲಿಕಲ್ಲಿ ಬರೀತಾರೆ ಅರ್ಥಾರ, ಬಡಿತಾ ಸೂಕ್ತ ಅರ್ಥಾರ, ಅದೆಲ್ಲ ಇದರಲ್ಲಿ ಕೊಟ್ಟಿದೆ. ಅನುವಾದ ಪುಸ್ತಕ. ಈ ಪುಸ್ತಕ ಇದೆಯಲ್ಲ ಮೊದಲನೇ ವಾಲ್ಯೂಮಲ್ಲಿ ಇದೆ ಅದಿಷ್ಟು ಕೂಡ. ಆಗ ಅದೇ ಒಂದು ಬೇರೆ ಪುಸ್ತಕ ಆಗುತ್ತೆ. ಬೇರೆ ಪುಸ್ತಕನೂ ಮಾಡಿದೆ. ಬಡಿತಾ ಸೂಕ್ತ ಅಂತ ಪುಸ್ತಕನೇ ಬೇರೆ ಆಗಿದೆ. ನಮ್ಮ ಇದರಲ್ಲಿ ತುಂಬ ಹಿಂದೆನೇ ಆಗಿದೆ. 3 ಸತ್ತು ರಿಪ್ರಿಂಟು ಆಗಿದೆ ಬಡಿತಾ ಸೂಕ್ತ. ಏನ ಅದೇ ಹೇಳ್ತಾ ಅದು ಹಾಕಿದೆ ಅಂತ ಹೇಳಿದ್ನಲ್ಲ, 6 ಪೇಜ್ ಬೇಕಾದಷ್ಟಿದೆ. ಅದು ಕೂಡ ಸ್ಟಿಲ್ ಅದು ಇನ್ಕಂಪ್ಲೀಟ್. ಮತ್ತೆ ಎಷ್ಟು ಹೇಳಿದ್ರೆ ಅದು ಇನ್ನೂ ಮುಗಿದಷ್ಟು ಅದರಲ್ಲಿ. ಈ ಸತಿ ಬೇರೆ ಇನ್ನೂ ಜಾಸ್ತಿ ಇದೆ. ಅದೇನಂತ ಈಗ ಬಂದಾಗ ಗೊತ್ತಾಗುತ್ತೆ ನಿಮಗೇನಂತ. ಈ ಸರಿ ಅರ್ಥ ಬಂದಾಗ ಈ ಪುಸ್ತಕ ಪ್ರಿಂಟ್ ಆಗ್ತಿದೆಯಲ್ಲ, ಅದರಲ್ಲಿ ಇನ್ನೂ ಭಾಳ ವಿಸ್ತಾರ ಆಗುತ್ತೆ. ಅದು ಹೊಸ ವಿಷಯ. ಈಗಲೇ ಹೇಳೋದು ಏನು ಬಂದಿದೆ ಅಂತ ಆಮೇಲೆ ಗೊತ್ತಾಗುತ್ತೆ.